ಗೀತೆಯನ್ನು ಮುಗಿಸ್ತಾ ನಾವು ವಿವೇಕ ಚೂಡಾಮಣಿ ಎನ್ನುವಂಥ ಅತ್ಯಂತ ಶ್ರೇಷ್ಠವಾದಂಥ ಗ್ರಂಥ, ಶಂಕರಾಚಾರ್ಯರು ಬರೆದಂಥ ಗ್ರಂಥ. ಇದೊಂದು ಪಠ್ಯಪುಸ್ತಕದ ಗ್ರಂಥ ಅಂತ ಓದ್ರಿ ಅನ್ನುವಂಥದ್ದನ್ನು ಪ್ರಾರಂಭದೊಳಗೆ ಹೇಳಿ, ಮತ್ತು ಈ ಒಂದೊಂದು ಶ್ಲೋಕಗಳು ಕೂಡ ಪೂಜ್ಯರಾದಂಥ ಸ್ವಾಮಿ ಚಿನ್ಮಯಾನಂದರು ಇದಕ್ಕೆ ವ್ಯಾಖ್ಯಾನ ಮಾಡ್ಯಾರ. ಅದು ಕೂಡ ಭಾಳ ಚೆಂದದ್ರಿಂದ ನಾವು ಅದನ್ನು ನಿನ್ನೆಯಿಂದ ನೋಡಾಕತ್ತೀವಿ. ಅದು ಮೊದಲೇದ್ದು ಗುರುಸ್ತೋತ್ರವನ್ನು ಮಾಡಿ 2ನೇ ಶ್ಲೋಕವನ್ನು ಆಧ್ಯಾತ್ಮಿಕ ಜೀವನದ ಮಹಾತ್ಮೆ ಏನು ಅಂತ ತಿಳಿಸೋದ್ರೊಳಗೆ ಈ ಮಾತನ್ನು ಹೇಳಿಕೊಡ್ತಾರೆ. ಪ್ರಾರಂಭದೊಳಗನೆ ಈ ಮಹಾತ್ಮೆ ಏನದಪ್ಪ ಮನುಷ್ಯ ಜೀವನದ್ದು ಅದನ್ನು ಹೇಳಿಕತ್ತಾರವರು. ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾದ್ವೈದಿಕಧರ್ಮ ಮಾರ್ಗಪರತ ವಿದ್ವಸ್ತಸ್ಮಾತ್ ಪರಂ ಆತ್ಮಾನಾತ್ಮವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಜನ್ಮಕೋಟಿ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ. ಮಹಾತ್ಮ ಜೀವನ ಅಂದರೆ ಈ ಮನುಷ್ಯ ಜೀವನದೊಳಗೆ ಎಂಥ ಶ್ರೇಷ್ಠವಾದದಪ್ಪ ಅನ್ನೋದನ್ನು ಒಂದೇ ಒಂದು ಶ್ಲೋಕ ಇದೆಲ್ಲ ಇದ್ರ ಭಾವ ಏನಪ್ಪ, ಇಡೀ ಶ್ಲೋಕದ ಭಾವನೆ ಹೇಳ್ತಾರೆ. ಈ ಎಲ್ಲ ಜಂತುಗಳು ಪ್ರಾಣಿಗಳದಾವಲ್ಲ, ಸಸ್ಯವರ್ಗ, ಪ್ರಾಣಿ ವರ್ಗ, ಪಶು ವರ್ಗ, ಕ್ರಿಮಿಕೀಟ, ಅದರೊಳಗೆ ಮನುಷ್ಯನಾಗಿ ಹುಟ್ಟುವಂಥದ್ದು ಭಾಳ ಭಾಳ ದುರ್ಲಭ. ಎಷ್ಟೋ ಕಡೆ ಜಾತ್ರೆ ಇದೊಂದು ವಿಷಯದ ಮೇಲೆ ಒಂದೊಂದು ಪ್ರಶ್ನೆ ಇಟ್ಟಿರ್ತಾರೆ. ಯಾಕೆ ದುರ್ಲಭ, ಹ್ಯಾಂಗಿದು, ಇದರೊಳಗೇನು ವೈಶಿಷ್ಟ್ಯ ಅದ? 2 ದೃಷ್ಟಿಯ ವೈಶಿಷ್ಟ್ಯವೂ ಕೂಡ ಇದರೊಳಗೆ. ಒಂದು ಬಾಹ್ಯವಾದಂಥ ಶರೀರ, ಇದ್ರದ್ದು ಏನೇನು ಮಹತ್ವ ಇಟ್ಟಾನ ಭಗವಂತ. ಏನು ಕಣ್ಣಿಟ್ಟಾನ, ಏನು ಕಿವಿ ಇಟ್ಟಾನ, ಒಂದೊಂದೇ ವಿಚಾರ ಮಾಡಿದ್ರೆ ಭಾಳ ದೊಡ್ಡ ಕೆಲಸ. ಜೊತೆಗೆ ವಾಕ್ ಚಾತುರ್ಯ ಅನ್ನುವಂಥದ್ದು, ವಾಕ್ ಅನ್ನುವಂಥದ್ದಿದೆ, ನಾ ಮಾತಾಡೋ ಇಂಥ ಶಕ್ತಿ ಎಷ್ಟು ದೊಡ್ಡದು. ಇವೆಲ್ಲವೂ ಲೆಕ್ಕ ಹಾಕಿದರೆ ಅಬ್ಬ ಮನುಷ್ಯ ದೊಡ್ಡ ಬಸ್. ಜೊತೆಗೆ ಒಳಗೇನಿಟ್ಟಾನ ಮಸಾಲೆ, ಅರ್ಥಾತ್ ಅಲ್ಲಿಟ್ಟಂಥ ವಿವೇಕ ಅನ್ನುವಂಥದ್ದು. ಆ ವಿವೇಕ ಅನ್ನುವಂಥದ್ದು ಬೇರೆ ಯಾವ ಪಕ್ಷವನ್ನು ಇಲ್ಲ. ಅವಕ್ಕೆ ಸಾಮಾನ್ಯವಾದಂಥ ವಿವೇಕ ಅದ. ಎಂಥ ವಿವೇಕ? ಬಡಿಗೆ ತೊಗೊಂಡ್ರೆ ಹೆದರಿ ಓಡಿ ಹೋಗ್ತಾವ, ಬಾ ಅಂತ ರೊಟ್ಟಿ ತಂದು ಹಿಡಿದ್ರೆ ಓಡಿ ಬರ್ತಾವ. ಇಷ್ಟು ಅದಕ್ಕೆ ಹಿತಾಹಿತ ವಿವೇಕ ಅಂತ. ಇಷ್ಟು ಸಾಮಾನ್ಯ ಪ್ರಾಣಿಗಳಲ್ಲಿಯೂ ಅಷ್ಟು ಮನುಷ್ಯನಲ್ಲೂ ಅದ. ಆದರೆ ಮನುಷ್ಯನ ವಿಶೇಷ ಏನಪ್ಪ ಅಂತಂದ್ರೆ, ಆ ಏನು ವಿವೇಕ ಅದ, ಆ ವಿವೇಕವನ್ನು ನಾವು ಬೆಳೆಸುವಂತ ಹೋದ್ರೆ ಅದು ಎಂಥ ಶಕ್ತಿ ಅದ. ಸಾಮಾನ್ಯವಾಗಿ ಯಾವುದು ನಿತ್ಯವಾದದ್ದು, ಯಾವುದು ಅನಿತ್ಯವಾದದ್ದು ಅಲ್ಲಿಂದ ಹಿಡ್ಕೋವಂಥ ಚಲೋ ಯಾವುದು, ಕೆಟ್ಟ ಯಾವುದು, ನೀತಿ ಯಾವುದು, ಅನೀತಿ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಇವೆಲ್ಲವನ್ನು ಚಿಂತನೆ ಮಾಡಲಿಕ್ಕೆ ಭಾಳ ದೊಡ್ಡ ವಿವೇಕ ಶಕ್ತಿ ಅನ್ನುವಂಥದ್ದು ಪರಮಾತ್ಮ ಕೊಟ್ಟ. ಇದನ್ನು ಬೆಳೆಸುವಂತ ಎಷ್ಟು ಬೆಳೆದಪ್ಪ, ಸಾಕಷ್ಟು ಸಲಕರಣೆಯನ್ನು ಕೊಟ್ಟ ಮನುಷ್ಯ ಭಗವಂತ. ಬೆಳೆಸುವಂತ ಎಲ್ಲಿ ತನಕಪ್ಪ ಅಂದ್ರೆ ಆತ್ಮ ಅನಾತ್ಮ ವಿವೇಕವನ್ನು ಮಾಡುವಂಥದ್ದು ಕೊಟ್ಟ. ಅಂದರೆ ಆತ್ಮಸ್ವರೂಪ ಯಾವುದು, ಜಡ ಸ್ವರೂಪ ಅನಾತ್ಮ, ಅದಕ್ಕೆ ಜಡ ಅಂತ. ಕಲ್ಲು, ಕಟ್ಟಿಗೆ ಇವೆಲ್ಲ ಜಡ ಪದಾರ್ಥ. ಇವುಗಳು ಏನು ಅಂತ ಅದರೊಳಗೆ ನಾ ಯಾರು, ಇಷ್ಟು ಮಾಡುವಂಥ ವ್ಯವಸ್ಥೆ ಮನುಷ್ಯ ಜನ್ಮನ ಬಿಟ್ಟು ಮತ್ತೊಂದು ಎಲ್ಲೂ ಇಲ್ಲ. ಅದಕ್ಕೇ ದೊಡ್ಡ ಮಹಾತ್ಮರು ಪರಿತಪಸೋದು ಎಲ್ಲಪ್ಪ ಅಂತಂದರೆ, ಇಂಥ ಮಹಾನ್ ಜನ್ಮವನ್ನು ಭಗವಂತ ಕೊಟ್ಟಾಗ್ಯೂ ಆ ವಿವೇಕದ ಸದುಪಯೋಗ ಮಾಡಿಕೊಳ್ಳಲಾರದೆ ಎಲ್ಲ ದುಃಖ ಪಡ್ತಾರಲ್ಲಪ್ಪ ಅನ್ನೋದು ಅಂಶ. ದುಃಖ ಯಾವುದು? ಈ ಒಂದು ವಿವೇಕದ ಸದುಪಯೋಗ ಮಾಡಿಕೊಳ್ಳದೇ ಇರೋ. ಎಲ್ಲಿ ತನಕ ಆತ್ಮಾನಾತ್ಮ ವಿವೇಕ ಅಂದ್ರೆ, ನಾ ಈ ದೇಹ ನಾನಂತೇಳಿ ಅನಾತ್ಮ, ಇದು ಅನಾತ್ಮ ತೆಗೆದು ಹಾಕಿ ಆತ್ಮಸ್ವರೂಪ ನಾನು ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ, ಅದನ್ನು ಗಟ್ಟಿ ಮಾಡ್ಕೋ ಸಾಮರ್ಥ್ಯ, ಅದಕ್ಕೆ ಈ ಮನುಷ್ಯ ಜನ್ಮ ದೊಡ್ಡದು. ಮತ್ತು ಹಂಗೆ ಮುಂದೆ ಕೊಡೋದು ನೋಡಪ್ಪ, ಇದು ಸುಮ್ಮನೆ ಮನುಷ್ಯ ಜನ್ಮ ದೊಡ್ಡ. ಆದರೆ ಅದಕ್ಕಿಂತ ಕೂಡ ಪುರುಷತ್ವ ಇರೋದು ಆ ಜನ್ಮ ಮತ್ತೂ ದುರ್ಲಭ.
ನೋಡಿ ಅದು ಬಂದಮೇಲೆ ಗಂಡಸ್ತನ ಅಂದರೆ ಪುರುಷತ್ವ ಅಂತ ಹೆಣ್ಣು ಧೈರ್ಯ, ನಾ ಇದನ್ನು ಪಾಲಿಸೇ ತೀರಿಸ್ತೇನಪ್ಪ, ನಾ ಇದನ್ನು ಮಾಡೇ ತೀರ್ತೇನೆ, ಇಂಥ ಒಂದು ಕಠಿಣ ಅಂತಂದರೂ ಕೂಡ ಆತ್ಮತತ್ವ ಸಾಧಿಸೇ ತೀರ್ತೇನೆ, ಇದು ಗಂಡಸ್ತನ. ಜೊತೆಗೆ ಅದಕ್ಕೆ ಬರುವಂಥ ಅಡ್ಡೇನೇನು ಬರ್ತಾವೆ, ಕಾಮ ಕ್ರೋಧಾದಿಗಳು, ಲೋಭ ಮೋಹಾದಿಗಳು, ವಿಷ, ಆ ವಿಷಯ ಬೇಕು, ಇದು ಬೇಕು, ತಿನ್ನಿಸು ಉಣಿಸು, ಮತ್ತು ಇವನ್ನೆಲ್ಲವನ್ನು ಕೂಡ ನಾನು ಬಿಡ್ತೇನೆ, ಇವುಗಳ ಆಸೆ ಮಾಡೋಂಗಿಲ್ಲ ಅನ್ನುವಂಥ ಧೈರ್ಯ ಬೇಕು. ಅದಕ್ಕೇ ಇನ್ನೊಂದು ಕಡೆ ಶಂಕರಾಚಾರ್ಯರು ಪ್ರಾರಬ್ಧಂ ಉಷ್ಯತಿ ವಪು ಇತಿ ನಿಶ್ಚಿತ್ಯ ಧೈರ್ಯೇಣ ಯತ್ನೇನ ಸ್ವಾಧ್ಯಾಸಾಪನೆ. ಅದು ನೋಡಪ್ಪ, ನಿನಗೆ ಸ್ವಾಭಾವಿಕವಾಗಿ ಊಟ ಉಪಚಾರ ಇದಕ್ಕೆಲ್ಲ ಏನಾಯ್ತು ನಿನ್ನ ಪ್ರಾರಂಭ, ನಿನಗೇನು ದುಡಿಯೋಕೆ ವ್ಯವಸ್ಥೆ ಕೊಟ್ಟಾನ, ಕಾಯಕವೇ ಕೈಲಾಸ ಅಂದರು, ಅದನ್ನು ಮಾಡು, ಸಾಮಾನ್ಯವಂತ ಊಟೋಪಚಾರಕ್ಕೆ ಏನು ಬೇಕೋ ಅದು ಹಾಕೈತಿ. ಆದರೆ ನೀ ಮುಖ್ಯವಾಗಿ ಕೆಲಸ ಏನಪ್ಪ, ಮುಖ್ಯ ಕೆಲಸ ಅಂದರೆ ನಿನ್ನಲ್ಲಿನ ಅಜ್ಞಾನದ ಆವರಣ ಇದಲ್ಲ, ಅಂದರೆ ಸ್ವಾಧ್ಯಾಸ, ತಪ್ಪು ತಿಳ್ಬೇಕೇನ ಶರೀರ ನಾನು ತಪ್ಪು ಇದನ್ನು ಬಿಡಿಸ್ಕೊಳ್ಳುವಂಥ ಪ್ರಯತ್ನ, ಯತ್ನೇನ ಧೈರ್ಯದಿಂದ ಮಾಡು ಮತ್ತು ಪ್ರಯತ್ನ ಮಾಡು. ಉಳಿದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗೋದು ಜಬರ್ದಸ್ತಿ ಕೆಲಸ, ಸಾಮಾನ್ಯ ಮಾಡಿದ್ರೆ ನಡೀತು. ವಿಶೇಷ ಅದಕ್ಕೆ ಆ ಒಂದು ಧೈರ್ಯ ಅದಲ್ಲ ಪುರುಷತ್ವ ಅಂದ್ರೆ, ಅದಕ್ಕೆ ಹೆಣ್ಮಕ್ಳು ಈ ಧೈರ್ಯ ತೊಗೋಬೇಕು, ಅದಕ್ಕೆ ಪುರುಷತ್ವ ಅಂತ ಅಂದ್ಕೊಳ್ಳಿ, ಗಂಡಸರು ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು ಅನ್ನೋದನ್ನು ವಿಸ್ತಾರವಾಗಿ. ಪುರುಷತ್ವ ಅಂದರೆ ಆ ಧೈರ್ಯ, ಅದನ್ನು ತೊಗೋಬೇಕು ಅಂಥದ್ದು ಬಂದು ಇನ್ನುದು. ಇನ್ನು ಅದಕ್ಕಿಂತ ಯಾವುದಪ್ಪ, ಸಾತ್ವಿಕ ಸ್ವಭಾವ ಇರುವ ವಿಪ್ರತ. ವಿಪ್ರ ಬ್ರಾಹ್ಮಣರಿಗೆ ಮಾಡ್ತಾರೆ ಅಲ್ಲ, ವಿಪ್ರ ಅಂದರೆ ಏನಪ್ಪ, ಅದಕ್ಕಿಂತ ಸಾತ್ವಿಕ ಸ್ವಭಾವ ಇರೋ ಮನುಷ್ಯ ಆದ್ನಪ್ಪ, ಆಮೇಲೆ ಆ ಒಂದು ಅದಪ್ಪ ಏನೋ ನಾನು ಮಾಡ್ತೀನಿ ಅನ್ನುವಂಥ ಧೈರ್ಯ, ಆ ಧೈರ್ಯದ ಅದಕ್ಕೆ ಅದು ಸ್ವಭಾವನ ಬೇಕಲ್ಲ, ಸಾತ್ವಿಕ ಸ್ವಭಾವ. ಈಗ ಬೇಕೇನೋ ಸಾತ್ವಿಕ ಸ್ವಭಾವನ ಬೇಕು ಹೊರತಾಗಿ ರಾಜಸಿಕ ತಾಮಸಿಕ ಸ್ವಭಾವ ಇದ್ದವಂತ ಇದು ಆಗಂಗಿಲ್ಲ. ಅದು ಸಾತ್ವಿಕ ಸ್ವಭಾವ ಇನ್ನೋದು, ಅದು ವಿಪ್ರತ ಅಂತ. ವಿಪ್ರ ಅಂದರೆ ಬ್ರಾಹ್ಮಣರಿಗೆ ಅನುಕೂಲ ಯಾವಾಗಪ್ಪ ಅವ್ರು ಬಂಧಿಸ್ಕೊಂತ ಹೋದ್ರೆ. ಈ ವಿಪ್ರ ಅನ್ನುವಂಥ ಜಾತಿ ಸಂಬಂಧಪಟ್ಟದ್ದಲ್ಲ ಅನ್ನೋದು ಕೇಳ್ತಾರೆ. ಈ ಮಾತನ್ನು ಹೇಳಿದ್ರು ಏನೋ ಸಾತ್ವಿಕ ಸ್ವಭಾವ. ಸಾಮಾನ್ಯವಾಗಿ ಒಂದು ಶ್ಲೋಕನೂ ಅದ, ಜನ್ಮನಾ ಜಾಯತೆ ಶೂದ್ರ. ಮನುಷ್ಯ ಎಲ್ಲಿಂದ ಮತ್ತೆ ಆ ಜಗತ್ತಾಗ ಬಂದಿರ್ತಾನೆ, ಶೂದ್ರನ ಅವ ಅಂತ. ಆಮೇಲೆ ಸಂಸ್ಕಾರ ದ್ವಿಜ ಉಚ್ಯತೆ, ಅವನಿಗೊಂದು ಲಿಂಗ ದೀಕ್ಷಾ ಸಂಸ್ಕಾರ ಆಗ್ತತಿ, ಅಥವಾ ಜನಿವಾರ ಕೊಡುವಂಥದ್ದು ಬ್ರಾಹ್ಮಣರ ಪದ್ಧತಿ ಅವರ. ಅದರಿಂದ ದ್ವಿಜ ಅಂದರೆ ಒಮ್ಮೆ ತಾಯಿ ಗರ್ಭದಿಂದ ಹೊಂಟ, ಆಮೇಲೆ ಗುರುವಿನ ಉಪದೇಶ ತೊಗೊಂಡು ಅದು ಎರಡನೇ ಜನ್ಮ, ಅದಕ್ಕೆ ದ್ವಿಜ ಅಂತಾರೆ. ಆಮೇಲೆ ಮುಂದೆ ವಿದ್ಯಾದಾನ ವಿದ್ಯಾಪ್ರದಾನ ವಿಪ್ರಹ, ವಿದ್ಯೆಯನ್ನು ಪಡ್ಕೊಂಡ ವಿಪ್ರ ಅಂತಂದ. ಆಮೇಲೆ ಮುಂದೆ ಎಲ್ಲಿ ಬ್ರಹ್ಮಜ್ಞಾನ ಮಾಡಿಕೊಂಡು ಬ್ರಹ್ಮಜ್ಞಾನಾತ್ ಬ್ರಾಹ್ಮಣ, ಬ್ರಹ್ಮಂ ಜ್ಞಾನಾತಿ ಇತಿ ಬ್ರಾಹ್ಮಣ. ಬ್ರಾಹ್ಮಣ ಅನ್ನುವಂಥ ಜಾತಿವಾಚಕ ಅಂತ ಶಾಸ್ತ್ರ ಹೇಳಂಗಿಲ್ಲ. ಬ್ರಾಹ್ಮಣ ಅನ್ನೋದು ಆ ಜ್ಞಾನದಿಂದ. ಇನ್ನೊಂದು ಬ್ರಹ್ಮಂ ಜ್ಞಾತುಂ ಇಚ್ಛತಿ ಇತಿ ಬ್ರಾಹ್ಮಣ, ಬ್ರಹ್ಮನನ್ನು ಪಡ್ಕೋಬೇಕು ನಾನು, ಆ ಜ್ಞಾನವನ್ನು ಪಡ್ಕೋ ಅನ್ನೋ ಬ್ರಾಹ್ಮಣ ಅನ್ಸಬ್ದ. ಇನ್ನು ಇದಕ್ಕಿಂತ ಅಂದರೆ ಆ ಒಂದು ಸಾತ್ವಿಕ ಇದು ಬರೋದು ದುರ್ಲಭ. ಆಮೇಲೆ ವಿಪ್ರತ್ವಕ್ಕಿಂತ ವೈದಿಕ ಮಾರ್ಗ ನಿಷ್ಠ. ನಾ ಏನು ಈ ಮಾರ್ಗ ಹಿಡಿದೆ, ವೈದಿಕ ಮಾರ್ಗ ಅಂದರೆ ವೇದೋ ವಿಹೇತಿವಾದಂಥ ಮಾರ್ಗ. ವೈದಿಕ ಮಾರ್ಗ ಅಂದರೆ ವೈದಿಕ ಅಂದ್ರೆ ಮತ್ತು ಇದು ಆಚಾರ ಐನಾರು ಲಗ್ನ ಮಾಡಿಸೋರು ಅವರು ಐನಾರು ಅಂತ ಅವ್ರಿಗೆ ಏನಪ್ಪ ನೀ ಏನು ಮಾಡ್ತೀವಿ ವೈದಿಕ ಮಾಡ್ತೇವೆ ಅಂತಿರ್ತಾರೆ. ಹಾಗಲ್ಲ, ಇದೇ ವೈದಿಕ ಮಾರ್ಗದೊಳಗೆ ನಿಷ್ಠ. ನಾ ಏನು ಹಿಡ್ದೇನಿದು ವೇದವನ್ನು ತಿಳ್ಕೊಬೇಕಂತ, ಶಾಸ್ತ್ರ ತಿಳ್ಕೊಬೇಕಂತ ಇದ್ರಾಗ ನಿಷ್ಠ ಇರೋ. ಏನಪ್ಪ ಮರ ಆಗತ್ತಿದ್ವಿ, ಏನು ಅವ್ರು ಹಿಂಗಂದ್ರು ಮುದುಕು ಹೊಂಟು ನೋಡಿವ, ಏನು ಬರ್ತೈತೋ ಅಂತ ಬಿಟ್ಟ. ಹಂಗಲ್ಲ, ಅದು ನಾ ಮಾಡೋದು ಯೋಗ್ಯನೇ ಇದೆ ಇನ್ನೂ ಅಪ್ರಭು. ಅದಕ್ಕಿಂತ ಶ್ರೇಷ್ಠವಾದ ವಿದ್ವತ್, ಅದನ್ನು ಪಡ್ಕೊಳ್ಳೋಕತ್ತಾನಪ್ಪ ಆ ಜ್ಞಾನವನ್ನು. ಇದು ವಿದ್ವತ್ ಅಂದರೆ ಶಾಸ್ತ್ರಗಳಲ್ಲಿ ಅಡಗಿರುವಂಥ ಆಳವಾದ ಯಥಾರ್ಥ ಜ್ಞಾನ ಪಡೆದು ಇನ್ನೂ ಕಷ್ಟ. ಇನ್ನು ಆತ್ಮ ಅನಾತ್ಮಗಳ ವಿವೇಕ ಜ್ಞಾನ, ಅಧ್ಯಾತ್ಮ ವಿದ್ಯೆ, ಗಾಢ ಅನುಭವ, ತನ್ನಲ್ಲಿ ಆತ್ಮವೇ ಎಲ್ಲರೂ, ನನ್ನಲ್ಲಿ ಈ ಆತ್ಮ ಇದೆ, ಆತ್ಮವೇ ನಾನು, ಇಲ್ಲೇನು ಆತ್ಮ ಇದೆ, ಅದು ಆತ್ಮ, ಅಲ್ಲೇ ಎಲ್ಲ ಕಡೆಗೂ ಅದೇ ಆತ್ಮ ಇದೆ ಅಂತೇನು ಭಾವನಾ, ಅದಕ್ಕೆ ಬ್ರಹ್ಮಭಾವ ಅಂತ. ಅದು ಇವು ಒಂದಕ್ಕಿಂತ ಒಂದು ಮೊದಲು ಮನುಷ್ಯ ಹುಟ್ಟಿದ, ಅದಕ್ಕಿಂತ ಮುಂಚೆ ಅಂತಂದರೆ ಅದಕ್ಕಿಂತ ಮುಂಚೆ ಪುರುಷ ಧೈರ್ಯ ಬೇಕು, ಆಮೇಲೆ ಸಾತ್ವಿಕ ಸ್ವಭಾವ ಬೇಕು, ಅದಕ್ಕಿಂತ ಮುಂದೆ ಹೋಗಿ ಆಮೇಲೆ ಅದು ಶಾಸ್ತ್ರವನ್ನು ಸರಿಯಾಗಿ ತಿಳ್ಕೊ. ವಿಪ್ರಕ್ಕೆ ವೈದಿಕ ಮಾರ್ಗವನ್ನು ನಿಷ್ಠ ಇರುವಂಥ ಅದು ಮುಖ್ಯ.
ಅದು ಅಪ್ರೂಪ. ಅದಕ್ಕಿಂತ ವಿದ್ವತ್ ಆ ಜ್ಞಾನ ಪಡ್ಯಾಕತ್ತೇನಪ್ಪ, ನಾನು ಜ್ಞಾನ ಹೊಂದ್ಕತ್ತೀನಿ ತಿಳಿಲಿಕ್ಕತ್ತದ, ಅದು ವಿದ್ವತ್. ಅಂದರೆ ಶಾಸ್ತ್ರಗಳು ಅಪಾರ ಯಥಾರ್ಥ ಜ್ಞಾನ ಪಡ್ಕೊಳ್ಳೋದು ಇನ್ನೂ ಕಷ್ಟ. ಆಮೇಲೆ ಕೊನೆಗೆ ಆತ್ಮಾನಾತ್ಮ ವಿವೇಕ ಅಧ್ಯಾತ್ಮ ಗಾಢ ಅನುಭವ ಬರ್ತಾ 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 ಆ ಅನುಭವ ಪಡ್ಕೊಂಡು ಅಂದರೆ ತನ್ನಲ್ಲಿರೋ ಆತ್ಮ, ಇಲ್ಲೇನು ಆತ್ಮ ಅದ, ಇದು ಎಲ್ಲರ ಕಡೆ. ಹಿಂಗಂದ್ರೆ ಆಸುರಿ ಸ್ವಭಾವದಾಗ ಅದನ್ನು ಕೊಟ್ಟರು. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋ, ಅವನು ಈಶ್ವರ ಅಂದ ಅದ. ಯಾಕೆ ತಾನೇ ಈಶ್ವರನ, ಅಲ್ಲಿ ಈಶ್ವರ. ಶಂಕರಾಚಾರ್ಯರು ಚಿದಾನಂದ ರೂಪ ಶಿವೋಹಂ ಶಿವ ಅಂದರೆ ಅವರಂದುದಕ್ಕೂ ಅವ ಅಂದುದಕ್ಕೂ ವ್ಯತ್ಯಾಸ ಏನಪ್ಪ, ಇಲ್ಲೇನು ಆತ್ಮ ಇದೆ ಅಲ್ಲಿಯೂ ಅದ. ಅದೇ ಯಾವ ರೀತಿ ವಿದ್ಯುತ್ ಕರೆಂಟ್, ಆ ಲೈಟ್ನೊಳಗೆ ಏನು ಕರೆಂಟ್ ಅದೋ ಇದ್ರಾಗೂ ಅದ ಕರೆಂಟ್ ಅದ. ಅರ್ಥಾತ್ ಲೌಡ್ ಸ್ಪೀಕರ್ನಾಗೂ ಅದ ಕರೆಂಟ್ ಅದ, ಪಂಕಾದವು ಅದ ಕರೆಂಟ್. ಬೇರೆ ಇಲ್ಲ, ಉಪಾಧಿ ಬದಲಾಯಿಂದ ಅವ ಹಂಗ್ಯಾಕ್ರಿ ಹಿಂಗ್ಯಾಕ್ರಿ ಅನೇಕರಿಗೆ ಆತ್ಮ ಎಲ್ಲ ಒಂದೋ ಥರ ಇರಬೇಕಪ್ಪ ಎಲ್ಲರೂ. ಬೇರೆ ಯಾಕಂತಂದರೆ ಇಲ್ಲಪ್ಪ, ಆ ಉಪಾಧಿ ಬೇರೆ ಅದ. ಅವ ಲೈಟ್ನಾಗ ಹಾಕ್ರಿ ಬೆಳಕು ಕೊಡ್ತದೆ ಬಲ್ಬ್ ಹಾಕಿದ್ರೆ, ಆಮೇಲೆ ಅದು ಪಂಕಾದಾಗ ಹಾಕ್ರಿ ತಣ್ಣ ಕೊಡ್ತದೆ, ಹೀಟರ್ನಾಗ ಕಾವು ಕೊಡ್ತದೆ, ಅದ್ರ ವ್ಯತ್ಯಾಸ. ಆದ್ರೆ ವಿದ್ಯುತ್ ಏನಂತದ ಎಲ್ಲ ಕಡೆ ನಾನು ಅಂತೇಳಿ. ಹಂಗೆ ಒಂದಕ್ಕಿಂತ ಒಂದು ಶ್ರೇಷ್ಠ ಈ ಫಲ ಮುಕ್ತಿಯ 100 ಕೋಟಿ ಜನ ನೋಡಿ ಇದಂಥ ಈ ಫಲ. ಅರ್ಥಾತ್ ಆ ಮುಕ್ತಿ ಪಡ್ಕೊಳ್ಳೋದು 100 ಕೋಟಿ ಜನ್ಮಗಳಲ್ಲಿ ಪುಣ್ಯ ಇಲ್ಲದೆ, ಶಂಕರಾಚಾರ್ಯ ಎಂಥದ್ದು ಬೇಕಾ 100 ಕೋಟಿ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯ ಇಲ್ಲದೆ ಈ ಬೇರೆ ಯಾವುದರಿಂದಲೂ ಲಭಿಸೋದಿಲ್ಲ. ಇದು ಯಾವುದರಿಂದಲೂ ಏನು ಬೇಕೋ 100 ಕೋಟಿ ಜನ್ಮದ ಫಲ. ಅದಕ್ಕೆ ಭಗವದ್ಗೀತೆಗಳು ಕೂಡ ಸಹಸ್ರ ಎಂಥದ್ದು ಮನುಷ್ಯಾನ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧ. ಯಾರೋ ಒಬ್ಬ, ಇಷ್ಟು ಮಂದಿ ಮನುಷ್ಯ ಎಲ್ಲ ಬರ್ತಾರೆ, ಯಾರೋ ಅದರಾಗೂ ಹೋದ ಮೇಲೆ ಕಡ್ತಂಕ ಉಳ್ಕೊಳ್ಳೋರು, ಅದನ್ನು ಅದು ತಿಳ್ಕೊಳ್ಳೋರು, ಇದು ಭಾಳ ಒಂದಕ್ಕಿಂತ ಒಂದು ಕಠಿಣ ಶ್ರೇಷ್ಠವಾದ. ಹಂಗೆ ಇಲ್ಲಿ ಅದು ಒಟ್ಟು ಈ ಭಾವಾರ್ಥವನ್ನು ಹೇಳಿದ ಮೇಲೆ ಇಲ್ಲೇ ಅವರು ಚಿನ್ಮಯಾನಂದರು ಅದ್ರ ವಿಸ್ತಾರ ಮಾಡ್ತಾರೆ. ನಮ್ಮಲ್ಲಿರೋ ದೈವತ್ವಕ್ಕೆ ಜಾಗೃತರಾಗಿ ಅವರನ್ನೇ ನೇರವಾದ ಸಂಸಾರಕ್ಕೆ ಹೊಂದುವ ಕ್ರಮ ಇಷ್ಟು ಕಠಿಣವಾದ ಮಾರ್ಗ ಎಂದು ಶಂಕರಾಚಾರ್ಯರು ಗ್ರಂಥದ ಪ್ರಾರಂಭದೊಳಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಷ್ಟೋ ಜಾತಿ ಜೀವಜಂತುಗಳ ಗಿಡ ಮರ ಪ್ರಾಣಿ ಪಶು ಪಕ್ಷಿ ಒಂದೊಂದರಾಗ ಎಷ್ಟು ತ್ರಿಕಾಲಾಭಾತ್ ಸತ್ಯವೇ ಅವೆಲ್ಲವಕ್ಕ ಆಧಾರ ಯಾವುದಪ್ಪ ಆ ಬ್ರಹ್ಮ. ತ್ರಿಕಾಲಾಭಾತ್ ಎಂದು ಬಾಧೆ ಇಲ್ಲದ ಯಾವುದು ಆತ್ಮ, ಅದೇ ಇದಕ್ಕೆ ಅಧಿಷ್ಠಾನ ಇರುವಂಥದ್ದು, ಆಧಾರವಾಗಿರುವ ಈ ಸತ್ಯವೇ ಎಲ್ಲ ಮೂಲ ಅಚೇತನವಾದ ಜಡ ವಸ್ತುಗಳಿಗೂ ಇದೆ. ಅದು ಚೇತನಕ್ಕಿರಲಿ ಅಚೇತನವಾದಂಥ ಜಡಕ್ಕೂ ಅದು ಅರ್ಥ ಹುಟ್ಟಿಸಿದ್ದು ಅಲ್ಲೇ ಹುಟ್ತವ, ಅಂದರೆ ಆತ್ಮತತ್ವದಲ್ಲಿ ಹುಟ್ತವ, ಅಲ್ಲೇ ಬೆಳಿತಾವ, ಅಲ್ಲೇ ಅವು ಅಡಗ್ತಾವೆ. ಅಂದರೆ ಯಾವ ಥರ ಸಾಗರದೊಳಗೆ ತೆರೆಗಳು ಹುಟ್ತಾವ, ಅಲ್ಲೇ ಉಳಿತಾವ, ಅಲ್ಲೇ ಹಂಗೆ ಅದೆಲ್ಲಕ್ಕೂ ಆ ತೆರೆಗಳಿಗೆ ಆಧಾರ ಯಾವುದಪ್ಪ ಆ ಸಮುದ್ರ. ಹಂಗೆ ಎಲ್ಲಕ್ಕೂ ಆಧಾರ ಯಾವುದಪ್ಪ ಅಂದರೆ ಆ ಬ್ರಹ್ಮ ಅಂತ ನಾವಿಲ್ಲೇ ತಿಳ್ಕೊ. ಕಲ್ಲಿನಲ್ಲಿಯೂ ಸತ್ವ ಪ್ರಕಟವಾಗುತ್ತೆ ನೋಡಿ. ಕಲ್ಲಿನೊಳಗೆ ಐತಿ ಐತಿ ಅಂತ ಅನಿಸ್ತದೆ, ಅಸ್ತಿತ್ವದ ಮೂಲಕ ತೋರಿಸಿ ಐತಿ ಐತಿ ಅಂತ ಹೇಳ್ಕೋದು. ಕಲ್ಲು ಐತಿ ಐತಿ ಅಂತ ಕಲ್ಲಿಗೆ ಮಾತ್ರ ಅರಿವು. ಆದರೆ ಕಲ್ಲಿಗೆ ನಾವು ಕಲ್ಲು ಐತಿ ಅಂತೀವಿ, ಆದರೆ ಆ ಕಲ್ಲು ನಾದೇನು ಅಂತೈತಾನೆ ಇಲ್ಲ ಅನ್ನಂಗಿಲ್ಲ. ಅದಕ್ಕಿಂತ ಸಸ್ಯಗಳು ಸ್ವಲ್ಪ ಅವಕಾಶ ನೋಡಿ, ಸ್ವಲ್ಪ ಅದಕ್ಕಿಂತ ಇನ್ನು ಸಸ್ಯಗಳು ಅವು ಇನ್ನೂ ಸ್ವಲ್ಪ ಅವು ಬೆಳಿತಾವೆ. ಕಲ್ಲು ತಾನೇ ಬೆಳೆಯಂಗಿಲ್ಲ, ಸಸ್ಯವ್ರು ಈಗ ಬೆಳ್ಕೋತಾವೆ. ಜೊತೆಗೆ ಅವು ತನ್ನದೇನು ತೋರ್ಸಾಕ ನೋಡಿ. ಅದಕ್ಕೆ ಹೇಳ್ದೆ ನಾನು, ನೀನು ಒಳ ಮುಚ್ಕ ಒಂದು ಸ್ವಲ್ಪ ಮುಟ್ಟಿ ಹಿಂಗೆ ಮುದ್ದೆ ಆಗತ್ತೆ. ಈ ಕೆಲವು ಬೆಟ್ಟಿ ಹಿಂಗೆ ಒಂದು ಸ್ವಲ್ಪ ಮುಟ್ರಿ ಗುಳ್ಳೆ ಗಟ್ಟಿ ಆಗಬೇಕು. ಆಮಿ ಉದಾಹರಣೆ ಕೊಡ್ತಾರೆ. ಆಮಿ ಏನು ಬರ್ತದ ಎಲ್ಲ ಇಂದ್ರಿಯ ಒಳತವ. ಇಷ್ಟು ಗುಣ ಅವೆಲ್ಲ ಪ್ರಾಣಿ ಪಶು ಪಕ್ಷಿ ಅವಕ್ಕೆಲ್ಲ ಅದಾವೆ. ಬಾಹ್ಯ ಪ್ರಪಂಚ ಅರಿವುಂಟು. ಕಲ್ಲಿಗೆ ಹೋಲಿಸ ಚೇತನ ಸ್ವಲ್ಪ ಮೇಲಿನ ಮಟ್ಟಕ್ಕೆ. ಹಂಗೆ ಕಲ್ಲಿಗೆ ಹೋಲಿಸಿದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಅವು ಸಣ್ಣ ಸಣ್ಣ ಆಮೆ ಅನ್ರಿ ಒಳ ಮುಚ್ಕೊಂಡು ಅವಕ್ಕಿಂತ ಒಂದು ಸ್ವಲ್ಪ ಶ್ರೇಷ್ಠವು. ಹಾಗೆ ಒಟ್ಟು ಪ್ರಾಣಿಗಳು ನೋಡಿದರೆ ಬಂದಕ್ಕಿಂತ ಜೀವು ಸುತ್ತಮ ಪ್ರಪಂಚ ಅರಿವನ್ನು ಹೆಚ್ಚಿಸಿ ಹೆಚ್ಚಿನ ಮಟ್ಟದಲ್ಲಿ ಪ್ರಕಟಿಸಲ್ದರೆ ತಮ್ಮೊಳಗೆ ಭಾವನೆ ಅನಿಸ್ಕೊಂಡ್ರೆ ಇವೇನೋ ಹೊಡ್ಯಾಕೆ ಬಂದಪ್ಪ ಅಂತ ಬರೋಬ್ಬರಿ. ಆಮಿ ಎಲ್ಲ ಏನು ಬಂದು ಎರಡು ಗಟ್ಟಿ ಅದ, ಅದನ್ನ ಟ್ರಕ್ ಹಾಕೋದ್ರು ಏನಾಗೋದು ಅಷ್ಟು ಅದ್ರದ್ದು. ಅದಕ್ಕೆ ಆಮೆಯನ್ನು ನಿನ್ನ ಇಂದ್ರಿಯಗಳನ್ನು ಒಳಗಿಟ್ಕೋಪ ಅನ್ನೋ ಸಲುವಾಗಿ ಮಠದ ಮುಂದೆ ಅದನ್ನು ಆಮೆ ಇಟ್ಟಿರ್ತಾರೆ.
ಕೆಲವು ಕಡೆ ದೊಡ್ಡದು ಕೆಲವರು ಸಣ್ಣ ಕೆಟ್ಟಿಟ್ಟಿರ್ತಾರೆ. ಆಮೇಲೆ ಯಾಕೆ ಮಾಡ್ತಾರಪ್ಪ ಅದಂದ್ರೆ ತನ್ನ ಇಂದ್ರಿಯಗಳನ್ನು ಯಾವಾಗ ಪ್ರಸಂಗ ಬಂತೋ ಒಳ್ಕೊಂಡಿರ್ತಾವೆ. ಹಂಗೆ ಆಧ್ಯಾತ್ಮ ಜೀವನದೊಳಗೆ ನಿನ್ನ ಎಲ್ಲ ಇಂದ್ರಿಯ ಹಿಡಿತೊಳಗಿಟ್ಟುವಪ್ಪ ಅನ್ನೋದಕ್ಕೆ ಅದನ್ನು ಹಾಕ್ತಾರೆ. ನೋಡಿ, ಎಲ್ಲ ಜೀವರ ಮಾನವನೇ ಮುಕುಟ ಮಾನವ ಶ್ರೇಷ್ಠ. ತನ್ನ ತೀಕ್ಷ್ಣ ಬುದ್ಧಿಯಿಂದ ತಾರ್ಕಿಕ ಶಕ್ತಿಯಿಂದ ಭಾವನೆಗಳ ತನ್ನ ಭಾವನೆ ಹೊತ್ತಿಟ್ಟು ತನ್ನ ಮನಸ್ಸಿನ ಮೇಲೆ ಮನಸ್ಸಿನ ಮೇಲೆ ಪ್ರಭುತ್ವ. ಮನಸ್ಸು ಇವ ಹೇಳ್ದಂಗೆ ಕೇಳ್ತೈತಿ ಅಂತ. ಪ್ರಭುತ್ವ ಶಾಸನ ಅಂದರೆ ಮನಸ್ಸಿನಂಗೆ ಇವ ನಡೆಯಂಗಿಲ್ಲ, ಮನಸ್ಸು ಹೇಳ್ದಂಗೆ ಇವ ನಡೆಯಂಗಿಲ್ಲ, ಮನಸ್ಸು ಇವ ಹೇಳ್ದಂಗೆ ನಡೆಯೋದು. ಅರ್ಥಾತ್ ಇದು ಬೇಡ ಅಂದ್ರೆ ಬಿಡ್ಬೇಕಾಗ, ಇದು ನೀ ಮಾಡೋದು ತಪ್ಪದ, ಇದು ಶಾಸ್ತ್ರ ಅನುಕೂಲ ಇಲ್ಲ, ಇದಕ್ಕೆ ಮಹಾತ್ಮರು ಒಪ್ಪೋದಿಲ್ಲ, ಬೇಡ ಇದು ಮಾಡಬೇಡ ಅಂತ ಬಿಡು. ಇಲ್ಲಿಕ್ಕೆ ಏನು ರೀ ಮನಸ್ಸು ಬಂತು ಮಾಡಿದೆ, ಎಷ್ಟೋ ಸಲ ಮನಸ್ಸು ಬಂತು ಅಂತ ಮಾಡಿ ಹಿಂದಾಡೆ ಅನಾಹುತ ಆದಂಥ ಘಟನೆಗಳು ಅನೇಕ. ಅದಕ್ಕಲ್ಲೇ ಮನಸ್ಸಿನ ಪ್ರಭುತ್ವ ಹೊಂದಿರ್ತಾನೆ ಮನುಷ್ಯ. ತನ್ನ ಮನಸ್ಸಿನ ಶಕ್ತಿಯನ್ನು ಕ್ರೋಢೀಕರಿಸಿ ಪರಿಸರದ ವಸ್ತು ತನ್ನ ಉಪಯೋಗ ನೋಡಿ, ಎಲ್ಲ ಹೊರಗಿನ ವಸ್ತುವನ್ನು ಬಳಸ್ಕೊತಾಂತ ಎಂಥದ್ದು ಮನಸ್ಸಿನ ಶಕ್ತಿಯನ್ನು ಅದೆಲ್ಲ ಅಂದರೆ ಶಾಣೆತನ ಬೆಳೆಸ್ಕೊಂಡು ಪರಿಸರದ ವಸ್ತು ನೋಡಿ, ಕಟ್ಟಿಗೆ ಏನು ಮಾಡ್ದ, ಮನೆ ಕಟ್ಟ ಚೌಕಟ್ಟು ಮಾಡ್ಕೊಂಡ, ಕಲ್ಲು ಗುಡಿ ಕಟ್ಟೋದಕ್ಕೆ ಮಾಡಿ ಹಂಗೆ ಪರಿಸರದೊಳಗೆ ಏನೈತಿ ಅದನ್ನು ಉಪಯೋಗ. ಇಷ್ಟಲ್ಲ, ಆನೆ ಅಂತ ಪ್ರಾಣಿಗಳನ್ನ ಉಪಯೋಗ ಮಾಡಿ ಅವಕ್ಕೆ ದೊಡ್ಡ ದೊಡ್ಡ ಆವಾಗಿನ ಕಾಲದೊಳಗೆ ಅಡವೆಗೆಲ್ಲ ಮಷೀನು JCB ಇದ್ದಿದ್ದಿಲ್ಲ, ಅವೆಲ್ಲ ದೊಡ್ಡ ದೊಡ್ಡ ಹಿಡ್ಕೊಳ್ಳೋಕೆ ಬರೋ ಕೆಲಸ ಅಂದರೆ ಅವುಗಳನ್ನು ಸಹ ತನ್ನ ಉಪಯೋಗ ತೊಗೊಳಕತ್ತ. ಕೇವಲ ಅಸ್ತಿತ್ವದ ಮೇಲಕ್ಕೆ ತಾನಿರುವ ಸನ್ನಿವೇಶ ಸುಖ ಸೌಂದರ್ಯ ಅನುಭವಿಸಿ ಶಾಂತಿ ಪಡೆಯಲು ಅದಕ್ಕೆ ಪ್ರಯತ್ನ ಮಾಡ್ತಾನೆ. ಶಾಂತಿ ಅದಕ್ಕೆ ಏನೇನು ಬೇಕು ತಗೋತಾನೆ. ಈ ಅರ್ಥದಲ್ಲಿ ನಮ್ಮ ಹಿಂದೂ ಧರ್ಮದ ಋಷಿವರ್ಯರು ಮಾನವನು ಜೀವಿಗಳ ಅತ್ಯಂತ ಶ್ರೇಷ್ಠ ಹೇಳಿದ್ರೆ ವಿನಃ ನೋಡಿ, ಅವನ ಯಂತ್ರ ನಿರ್ಮಾಣ ಶಕ್ತಿ, ತಾಂತ್ರಿಕ ಪ್ರಗತಿ ಇದನ್ನು ನೋಡಿ ಹೇಳಿಲ್ಲವರು. ತಾನು ಇದ್ದದ್ದನ್ನು ಉಪಯೋಗ ಮಾಡಿಕೊಂಡು ಶಾಂತಿ ಇರುವಂಥ ಪ್ರಯತ್ನ ಮಾಡ್ತಾನೆ. ಅದು ಲಕ್ಷ್ಯ ಇಟ್ಕೊಂಡ್ರೆ ಯಂತ್ರ ತಯಾರು ಮಾಡ್ದ, ಇಲ್ಲೇ ಅದನ್ನು ಇಟ್ಕೊಂಡು ಮಾಡಿ. ಆಧುನಿಕ ವಿಜ್ಞಾನಿ ನರನು ವಾನರ ವಂಶ ಎಂದು ನೋಡಿ ಮಂಗನಿಂದ ಮನುಷ್ಯ ಅಂತ ಹೇಳ್ತಾರೆ. ಮಾನವನ ಇವತ್ತಿನ ಪರಿಸ್ಥಿತಿ ನೋಡಿದರೆ ಏನಾಗ್ಯದಪ್ಪ ಅಂದ್ರೆ ಮಂಗಗಳು ಅವು ತಮಗೆ ಅವಹೇಳ ಮಾತದ್ದು ಹೇಳ್ಕೊಂಡ್ರೆ ಅಯ್ಯೋ ನಮ್ಗೆ ಅಪಮಾನ ಮಾಡ್ತಾನಪ್ಪ ಇವ ಅಂತ ಅಂದ್ಕೊಂಡ್ರೆ ಎರಡು ತಪ್ಪಾಕ. ಹಂಗಾಗ್ಯದ ಪರಿಸ್ಥಿತಿ ನಮ್ಮದು. ಅಂದರೆ ಮನುಷ್ಯ ಅಂದ್ರೆ ಮನಸ್ಸು ಹೇಳ್ದಂಗೆ ಇವ ಕೇಳಾಕತ್ತಾನೆ ಹೊರತಾಗಿ ಮನಸ್ಸನ್ನು ಹಿಡಿತೊಳಗೆ ಇಟ್ಕೊಂಡಿಲ್ಲ ಇವತ್ತಿನ ಪರಿಸ್ಥಿತಿ ಹೇಳ್ತಾರೆ. ಅದಕ್ಕೆ ಇನ್ನೂ ಸಲ ಮಜಾ ಅಂತ ಹೇಳ್ಬೇಕಾದ್ರೆ ಎರಡು ಕತ್ತಿ ಹೊರಗೆ ನಿಂತಿದ್ವು ಅಂತ ಮೇಲೆ ಅವ ಕತ್ತೆ ಅಂತ ಆಫೀಸರಿಗೆ ತನ್ನ ಕೆಳಗಿನ ಮಂದಿಗೆ ಬೈದಂತ. ಕತ್ತೆ ಆಗಿದಲ್ಲ ತಿಳಂಗಿಲ್ಲ ಅಂತನ್ನ ಹೊರಗೆ ಎರಡು ಕತ್ತು ನಿಂತು. ಅಲ್ಲ, ನಾವು ಕಸ ತಿಂದು ಅಗಸನ ಕೆಲಸ ಮಾಡಿಕೊಡ್ತೇವೆ, ಇವು ಸರ್ಕಾರ ನಮ್ಮನ್ನು ಹೋಲಿಸಿದ್ನಲ್ಲಿ ಇವ ನಮಗೆ ಯಾಕೆ ಹೋಲಿಕೆ ಕೊಡ್ಬೇಕಿವ ಅಂದುವಂಥವು ಕತ್ತಿ. ಅದನ್ನೇ ಇಲ್ಲಿ ತೊಗೊಂಡು ಹಂಗೆ ಈ ಗ್ರಂಥ ಒಳಗೆ ಆಧ್ಯಾತ್ಮಿಕ ಪ್ರಗತಿ ಅದರ ಪರಿಪೂರ್ಣತೆಯ ವಿಷಯ ಇಲ್ಲಿ ಹೆಂಗಪ್ಪ ಹೆಂಗೆ ಪ್ರಗತಿ ಸಾಧಿಸ್ಬೇಕಪ್ಪ ಅನ್ನೋದನ್ನು ಹೇಳ್ತಾ ಪರಿಪೂರ್ಣತೆ ವಿಷಯ, ಪೂರ್ಣವಾದಂಥ ವಿಷಯ ಎಲ್ಲೇ ಈ ಗ್ರಂಥದ ತನಕ ಇದ್ರ ಹೇಳ ಇದನ್ನು ಗ್ರಹಿಸಿ ಅನುಸರಿಸಿ ಅಭ್ಯಸಿಸಿ ತಮ್ಮ ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಅದನ್ನು ತಮ್ಮ ಒಳಗೆ ಇಳಿಸುವ ಸ್ವಾಧೀನ ಮಾಡಿಕೊಳ್ಳೋದ್ರೆ ಒಳಗೆ ಇಳಿಸುವ ಉತ್ತಮ ಮಾನಸಿಕ ಮಟ್ಟದ ಮಾನವರಿಗೆ ಮಾತ್ರ ಸಾಧ್ಯ. ಎಂಥವ್ರಿಗೆ ಅದಕ್ಕಲ್ಲೇ ಅವರೇನಿದ್ರು ಬ್ರಹ್ಮಾತ್ಮ ಸಂಸ್ಥಿತಿ ಅಂತಾರೆ. ಅದನ್ನ ಹೇಳ್ತಾ ಎಂಥದ್ದು ಮಾನಸಿಕ ಮಟ್ಟ ಅವನು ಬೆಳ್ಕೋಬೇಕು. ಮಾನಸಿಕ ಮಟ್ಟದ ಮಾನವರಿಗೆ ಮಾತ್ರ ಇದು ಸಾಧ್ಯ. ಇಲ್ಲಿಕ್ರೆ ಎಲ್ಲಿ ಬರೀ ಉಣ್ಣೋದ್ರ ಕಡೆಗೆ ತಿನ್ನೋದ್ರ ಕಡೆ ಲಕ್ಷ್ಯ ಅಷ್ಟೇ ಕೆಲಸ. ಊಟ ತಿನ್ನೋ ಮಾಡ್ಕೊತ ಹೋಗ್ತಾರಲ್ಲ, ಊಟ ಎಲ್ಲಿದೆ ಅಲ್ಲಿ ಹೋಗಿ ಹಚ್ಚಿದ್ದಲ್ಲಿ ಮೇಯೋದು, ಬೆಚ್ಚದಲ್ಲಿ ಮಕ್ಕಳು ಹಿಂಗೆ ಮಾಡ್ಕೊತ ಹೋದ್ರೆ ಇದು ಆಗಂಗಿಲ್ಲ ಅನ್ನೋದು ಹೇಳ್ತಾರೆ. ಯಾವ ಕಾಲ ಇಂಥವ್ರ ಭಾಳ ಕಷ್ಟಪ್ಪ ಇಂಥದ್ದು ನೋಡಿ. ಉತ್ತಮ ಅಧಿಕಾರಿಗಳು ಯಾವ ದೇಶ ಯಾವ ಕಾಲದಲ್ಲಿ ಇವರು ಸಿಗೋದು ಕಷ್ಟಪ್ಪ. ಮಾನವನ ಜನ್ಮ ದುರ್ಲಭ, ಅದರಲ್ಲಿ ಪುರುಷತ್ವರು ಇನ್ನೂ ಜನ ಅಪರೂಪ. ಶಂಕರಾಚಾರ್ಯ ಹೇಳು ಅದಕ್ಕೆ ಹೇಳಾರಪ್ಪ ಅವರು ನೋಡಿ. ಈ ಶ್ಲೋಕದಲ್ಲಿ ವಿವರಣೆ ಕೊಡೋದು ಬಹಳ ಮಂದಿ ತಮ್ಮ ತಪ್ಪು ಜಾಡನ್ನು ಹಿಡಿದು ಅದನ್ನು ಎತ್ತಲಾಗೋ ತಪ್ಪು ಹಿಡ್ಕೊತಾರೆ. ಹಂಗೆ ಹೋಗಬೇಡ. ತಮ್ಮ ಸ್ವಂತ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋ ಸಲುವಾಗಿ ಶಾಸ್ತ್ರವಾಕ್ಯ ತಪ್ಪಾಗಿ ಅದನ್ನು ಹಿಂಗೈತೆ ನೋಡು ಹೇಳಿಸಿ ಆ ಅಭಿಪ್ರಾಯ ಶಾಸ್ತ್ರ ಆಧಾರು ಇವರು ಅದನ್ನು ನೋಡಿ ಶಾಸ್ತ್ರ ಹೇಳಿ ಅಂತ ತಮ್ಮದೇ ಸಮರ್ಪಣೆ ಮಾಡ್ಕೋತಾರೆ. ಬರುವ ಮಾತುಗಳ ಪ್ರಕಾರ ವೇದಾಂತ ಮೀಮಾಂಸಕ ಆತ್ಮಜ್ಞಾನಕ್ಕೆ ಸ್ತ್ರೀಯರು ಅರ್ಹರಲ್ಲ. ಯಾಕೆ ಅಂದಮೇಲೆ ಬಂತಲ್ಲ ಏನೋ ಪೌರುಷ್ಯ ಅಂತ ಬಂತಲ್ಲ, ಪೌಸ್ತಂ
ಅದನ್ನ ಅಂದ್ಕೊಂಡು ಹಿಂಗೆ ತೊಗೊಂಡ್ಬಿಡ್ತಾರೆ. ಹೇಳಿಲ್ಲ ನಾವು ಹೆಣ್ಮಕ್ಳಿಲ್ಲ ಅಂಥೇಳಿ ಅಂಕೆಲು ಅರ್ಥ ಮಾಡ್ತಾರೆ. ಎಷ್ಟು ನಗ್ಚಾಟಿಗೆ ಮಾಡಪ್ಪ, ಇದು ಹಾಸ್ಯಾಸ್ಪದ, ಇದು ಮಹಾನ್ ಋಷಿಗಳ ಬೀಡ. ನಮ್ದು ಎಷ್ಟೋ ಮಂದಿ ಸ್ತ್ರೀಯರು ಬ್ರಹ್ಮಜ್ಞಾನಿಗಳಾಗಿರೋ ಎಷ್ಟೋ ಉಪನಿಷತ್ ರಹಸ್ಯ ಉಪದೇಶ ಸ್ತ್ರೀಯರಿಗೆ ಸಂಭವಿಸಿ ಹೇಳಿರುವಾಗ ಸ್ತ್ರೀಯರು ವೇದಾಂತ ಶಾಸ್ತ್ರ ಅಧಿಕಾರ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲಪ್ಪ. ಹಂಗೆ ಇದನ್ನು ನಾವು ತಪ್ಪು ಅರ್ಥ ಮಾಡ್ಕೊಳ್ಳುವಂಥವ್ರು ಎಚ್ಚರ ಮಾತು ನೋಡಿ. ಹಾಗಾದರೆ ಅದರಲ್ಲಿ ಪುರುಷತ್ವ ಇನ್ನೂ ದುರ್ಲಭ ಅನ್ನೋದರಿಂದ ಅರ್ಥ ಏನು? ಸ್ವಲ್ಪ ಇಲ್ಲಿ ವಿಚಾರ ಮಾಡಿದ್ರೆ ವೇದಾಂತದಲ್ಲಿ ಅಧಿಕಾರ ಭೇದ ಇರುವುದು ಇಂಥ ದೃಷ್ಟಿಯಿಂದ ಅಲ್ಲ, ನೋಡಿ ದೇಹ ದೃಷ್ಟಿಯಿಂದ ಅಲ್ಲ. ವೇದಾಂತ ಸಾಧನೆ ಕೇವಲ ಶರೀರ ಅವಲಂಬಿಸಿಲ್ಲ. ವೇದಾಂತದ ಮುಖ್ಯ ಪ್ರಕ್ರಿಯೆ ಅಂದರೆ ಧ್ಯಾನ, ನಿಧಿಧ್ಯಾಸನ, ಅವುಗಳು ಬೇಕಾದ ಸೂಕ್ಷ್ಮ ಬುದ್ಧಿ ಮತ್ತು ಏಕಾಗ್ರ, ಎರಡು ಕೆಲಸ ಬೇಕು. ಒಂದು ಮತಿ ಸೂಕ್ಷ್ಮ ಬೇಕು. ಅದಕ್ಕನ ವಿಚಾರ ಸಾಗರದೊಳಗೆ ಮತ್ತಿನಲ್ಲಕ್ಕೆ ಜಿಹಿ ಮತಿ, ಮತಿಗೆ ತಿಳೋಂಥದ್ದು ಅಲ್ಲಿದು ಅಂತ ಬರ್ದಾರ್ರಿ. ಮತ್ತು ಮತಿಯಿಂದ ತಿಳ್ಕೊಬೇಕಲ್ಲ ನೀವು. ಮತಿಯಿಂದ ತಿಳ್ಕೊಬೇಕಂದ್ರೆ ಅದನ್ನು ತೀಕ್ಷ್ಣ ಮಾಡಬೇಕು, ಸೂಕ್ಷ್ಮ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಶಾಸ್ತ್ರಗಾರ ನಿಜಗೊಂಡ್ರು. ಮತ್ತಿಗೆ ಮಂಗಲ ಉದಾವುದು ಅಂದರೆ ಸಜ್ಜನರ ಸಂಘ, ಉತ್ತಮರ ಸಂಘ. ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಹಂಗೆ ಆ ಟ್ರೈನಿಂಗ್ ತೊಗೊಂಡು ಅರ್ಥಾತ್ ಆ ಒಂದು ಶಿಕ್ಷಣವನ್ನು ಪಡ್ಕೊಂಡು ಆ ಮತಿ ಸೂಕ್ಷ್ಮ ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಬರ್ತದೆ. ಸೂಕ್ಷ್ಮವಂತ ಸಾಮರ್ಥ್ಯ ಬರ್ಬೇಕಾದ್ರೆ ಅದಕ್ಕೆ ಮಂಗಲ ಆಗಬೇಕು ಅಂತ ಅದಕ್ಕೆ ಆ ಮತಿ ಅಂತ ಏನು ಭಗವಂತ ಕೊಟ್ಟಾನ, ಆ ಮತಿ ಸೂಕ್ಷ್ಮ ಆಗಿ ಅದು ಎಂಥದ್ದಾಗಬೇಕಪ್ಪ ಅನ್ನೋದನ್ನು ಮಜಾಸಿರಿ ಹೇಳ್ತಾರೆ. ಆತ್ಮಾತ್ವಂ ಏನು ಹೇಳಾರಲ್ಲೇ ಗಿರಿಜಾ ಮತಿ ಯಾವುದಾಗಬೇಕು? ಗಿರಿಜಾ ಆಗಬೇಕೆ, ಪಾರ್ವತಿ ದೇವಿ ಆಗಬೇಕು, ಸರಸ್ವತಿ ದೇವಿ ಅಂಥ ದೇವಿ ಆದಾಗ ನೀನು ಶಿಕ್ಷಣ ಹಾಕಪ್ಪ. ಆತ್ಮಾತ್ವಂ ಗಿರಿಜಾಮತಿ ಪ್ರಾಣಾ ಶರೀರಂ ಗೃಹಂ. ಶರೀರ ಅಂದರೆ ಇದು ಮನೆ, ಈ ಮನೆ ಮಾಲಕ ಯಾರು? ಅವ ಆತ್ಮಾತ್ವಂ, ನೀ ಮನೆ ಮಾಲಕಪ್ಪ. ಮತ್ತು ಕಠೋಪನಿಷತ್ನಾಗ ಅದು ರಥದ ಮಾತು, ರಥ ಆ ಶರೀರಂ ರಥಮೇವತ್ತು ಅಂತ ಅಲ್ಲೇ. ಹಿಂಗೆ ನಮಗೆ ನಾವು ಹೊಂದಿಸಿ ಅದಕ್ಕಲ್ಲೇ ಇಲ್ಲೇ ಸ್ತ್ರೀ ಅಂತ ಶಾಸ್ತ್ರಕ್ಕೆ ಅಲ್ಲ ಅಂತ ತಿಳ್ಕೊಬೇಡ್ರಪ್ಪ. ಅವಳು ಶಾಸ್ತ್ರ ಕಲಿತಗಳು ಅಂಥವ್ರು ಎಷ್ಟೋ ಗಾರ್ಗಿ ಆಗ್ಯಾಳ, ಮೇನ್ ಇಂಥ ಅನೇಕರು ಆಗ್ಯಾರಪ್ಪ. ಸೂಕ್ಷ್ಮ ಮತಿ ಏಕಾಗ್ರ ಏನು ಬೇಕಲ್ಲೇ ಏಕಾಗ್ರ, ಇದು ಬರೋದು ಭಾಳ ಕಷ್ಟ. ಏಕಾಗ್ರ ಯಾಕೆ ಬರೋದಿಲ್ಲಪ್ಪ? ಅದಕ್ಕೆ ಮನ ಕಷ್ಟ ಅಂತ ಕೃಷ್ಣ ಹೇಳಿದ್ನಲ್ಲ, ಮನಸ್ಸನ್ನು ಏನು ರೀ ಹ್ಯಾಂಗೆ ಹಿಡ್ಕೊಳ್ಳಿ ಮನಸ್ಸನ್ನು, ಇದು ಕಷ್ಟಪ್ಪ. ಅರ್ಜುನ್ ಕೇಳ್ತಾನ, ಕೇಳ್ತಾನ. ಕೃಷ್ಣ ಎಷ್ಟು ಚಂದ ಹೇಳ್ತಾನಲ್ಲೇ, ಭಾಳ ಚಂದ ಹೇಳ್ತಾನೆ. ಏನು ಹೇಳ್ತಾನೆ? ಹೌದಪ್ಪ, ಈ ಇದು ಮನಸ್ಸು ಅನ್ನೋದು ಹೇಳಪ್ಪ ಹೌದು, ಆದರೆ ಸಾವಕಾಶ ತಗೋತಾನೆ. ಮೊದಲು ಅವ್ನು ಕೂಡ ಹೋಗ್ತಾನೆ. ಹೌದಪ್ಪ ನೀ ಅನ್ನೋದು ಖರೆ, ಯಾಕೆ ಮನಸ್ಸಂಗೆ ಕಷ್ಟ ಅದು. ವಾಯೋರಿವ ಸುದುಷ್ಕರ, ಗಾಳಿ ಹಿಡಿಬೋದಪ್ಪ, ಇನ್ನೂ ಮನಸ್ಸಿನ ಹಿಡಿಯೋಕ್ಕಾಗಿಲ್ಲ ಅಂತ ನಾವು ಅರ್ಜುನ. ಹೌದು ಅದು ಕಷ್ಟ, ಆದರೂ ಸಾವಕಾಶ. ಏನೇನು ಮಾಡಬೇಕು? ಎಲ್ಲಿಂದ ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯ. ಇದು ಅಭ್ಯಾಸ ಮಾಡ್ಬೇಕಪ್ಪ. ಅದಕ್ಕೆ ಅಥವಾ ಮತ್ತೆ ಹಿಡ್ತೊಂಬ ಹೆಂಗೆ ಮಂಡ ಕುದುರೆ ಅತ್ಲಾಯ್ತ ಮ್ಯಾಲೆ ಜಗ್ತಾನಿಲ್ವ ಮೇಲೆ. ಅದಕ್ಕೆ ಮನಃಪ್ರಗ್ರಾಮೇ ವಚ ಅಂದ್ರೆ ಬುದ್ಧಿಂತು ಸಾರಥಿ ಬಿದ್ದಿ ಬರೋಬ್ಬರಿ ಹೇಳಿದರು. ಸಾರಥಿ ಗಟ್ಟಿರ್ಬೇಕು, ಆ ಕುದುರೆ ಹತ್ತ ಹೋಗ್ತಾ ಇಂದು ಬಿಟ್ಲ ಬರೋಬ್ಬರಿ ಜಗ್ಗು ಅಂತವ್ರು. ಮನಸ್ಸೇ ಬೇಡ ಇಟ್ಟ ನಡಿ. ಅದಕ್ಕಲ್ಲಿ ಸೂಕ್ಷ್ಮತಿ ಅನ್ನೋದಿಕ್ಕೆ ಅಲ್ಲಿ ಮೇಲೆ ಅದನ್ನೇ ಹೇಳು. ಮನಸ್ಸಿನ ಕೈಯಾಗಿ ಹೋಗ್ಲಾರ್ದೆ ಮನಸ್ಸನ್ನು ಹಿಡಿದ್ರೊಳಗೆ ಇಟ್ಕೊ, ಅವ ಸೂಕ್ಷ್ಮತಿ. ಹಂಗೆ ಅದು ಮಾಡ್ಬೇಕು. ಹಂಗೆ ಸೂಕ್ಷ್ಮತಿ ಏಕಾಗ್ರ ಆಗೋದು ಭಾಳ ಕಷ್ಟ. ಯಾಕೆ? ಗಿತ್ಲಾಗ ಅದೇನಾತ ಅತ್ಲೇ ಇದು ಕೇಳ್ತಿರ್ತ ಬಾ ಇಲ್ವಾ ಅಲ್ಲಿ ಬಾ ಅಥವಾ ಲಕ್ಷ್ಯ ಅತ್ಲಾಗ ಇರ್ತದೆ ಹೊರ್ತ ಇಲ್ಲಿ ಲಕ್ಷ್ಯರ. ಅದಕ್ಕೆ ಏಕಾಗ್ರತೆ ಅನ್ನೋದು ಭಾಳ ಇಲ್ಲಿ ಕೇಳು. ಒಂದು ಚಿತ್ರ ಬರಿಬೇಕಾದ್ರೆ ಏಕಾಗ್ರತೆ ಬೇಕು, ಒಂದು ಸಾಧಿಸ್ಬೇಕಾದ್ರೆ ಏಕಾಗ್ರತೆ ಬೇಕು, ಓದ್ಬೇಕಾದ್ರೆ ಏಕಾಗ್ರತೆ ಬೇಕು. ಅದಿಲ್ಲದೆ ನನಗೆ ನೋಡಿ ಹುಡುಗರು ಓದ್ತಾ ಇರ್ತಾರೆ, ಮಜಾಸೆ ನೋಡ್ತಾ ಇರ್ತಾರೆ. ಈಗ ಮುಂಜಾನೆ ಜಳಕ ಮಾಡಿ ಹೋಗ್ತೇನೆ. ಮಹಾರಾಷ್ಟ್ರದೊಳಗೆ ಪದ್ಧತಿ ಏನಪ್ಪ, ಮನಾಚೆ ಶ್ಲೋಕ ಹೇಳ್ಕೊತ ಮಾಡ್ಬೇಕು. ಅಲ್ಲಿ ತಾಯಿ ಕೇಳ್ತಿರ್ತಾಳೆ, ಅಡುಗೆ ಮಾಡ್ಕೊತ ಇವ ಹೇಳ್ಕೊಂತ ಮಾಡ್ತಾನೆ. ಗಪ್ಪನ ಎಲ್ಲರೂ ನಿಂದ್ರೆ ಅದ್ಯಾಕೆ ಬಿಟ್ಟು ನಮ್ಮ ತಾಯಿ ಹೇಳ್ತಾಳೆ. ಇಷ್ಟು ಬುದ್ಧಿವಂತ ಬೇಕು ತಾಯಿ. ಅದಕ್ಕೆ ಮನೆಯ ಮಂಟಲು ಪಾಠಶಾಲೆ ತಾಯಿ ಯಾರು? ಮೊದಲು ಗುರು. ತಾಯಿ ಮೊದಲು ಇಷ್ಟು ಬುದ್ಧಿವಂತ ಬೇಕು ತಾಯಿ. ಅವು ಯಾಕೆ ಬಿಟ್ಟು ಅಂತಾಳೆ. ಆಕೆ ಪಾಠ ಇರ್ತದೆ. ಶುರು ಮಾಡೋ ಮತ್ತು ಅವನ್ನ ಶುರು ಮಾಡ್ತಾನೆ. ಹಂಗೆ ಆ ಥರದ ಏಕಾಗ್ರತೆ ಇಲ್ಲದಕ್ಕೆ ಎತ್ತಾಗಾರ ಓಡ್ತದೆ ಹುಡುಗ. ಪುಸ್ತಕ ಓದ್ತಿರ್ತಾನೆ, ಎಲ್ಲೋ ಸುಮ್ಮ ಹಾಕೊಂಡಿರ್ತಾನೆ, ಪೇಜ ಹೊಂಡಂಗಿಲ್ಲ ಅವು.
ಯಾಕೆ ಆಟದ ಕಡೆ ಲಕ್ಷ್ಯ, ಅವ್ರ ಕರೆಗೆ ಬರ್ತಾನೋ ಇವ್ರ ಕರೆ, ಹಂಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಏಕಾಗ್ರ. ಎಷ್ಟು ಏಕಾಗ್ರತಪ್ಪ ಅಂದ್ರೆ, ಒಂದು ಹುಡುಗ ಚಿತ್ರ ತೆಗೆಯಾಗುತ್ತಿದ್ದ, ಅವರು ಚಾ ತೊಗೊಂಡು ಚಾ ಕುಡಿ ಬರಲಿಲ್ಲ ಚಾ, ಹ್ಞೂ ಅಂದ. ಅವ್ರು ಅಲ್ಲೇ ತಂದು ಇಟ್ಲಾಕಿ ಅಲ್ಲೇ ಕುಡಿತಾನ ಅಂಥೇಳಿ ಅವ್ನು ಚಾ ಇಟ್ಟನು, ಹ್ಞೂ ಅಂದ. ಲಕ್ಷ್ಯ ಆಕೆಯನ್ನು ಚಾ ಇಟ್ಟ ಇಲ್ಲ, ಹಂಗೆ ಚಿತ್ರ ತೆಗೆತಾನ, ಇಲ್ಲಿ ಮಸಿ ಬಾಟ್ಲಿ ಅದು ಬಣ್ಣದ ಅಲ್ಲಿ ಎಲ್ಲಿ ಚಾದಾಗ ಎದ್ದಾಕತ್ತಾನ. ಅಂದ್ರೆ ಆ ಚಾದು ಲಕ್ಷ್ಯನೇ ಹಂಗೆ ಒಂದು ಸಂಗೀತ ಅಷ್ಟು ಲಕ್ಷ್ಯ. ಇಷ್ಟು ಯಾಕ್ರಿ ನೋಡಿರ್ಬೇಕಾರೆ ಮಜಾ ಇರ್ತೈತಿ. ಏಕಾಗ್ರ ತನಗೆಲ್ಲಿ ಆಸಕ್ತಿ ಅಲ್ಲಿ ಏಕಾಗ್ರ ನೋಡು. ಓದೋದ್ರಾಗ ಆಸಕ್ತಿ ಇರಂಗಿಲ್ಲ, ಓದು ನಿದ್ದೆ ಬರ್ತೈತಿ. ಆದರೆ ಟಿ ವಿ ನೋಡಂದ್ರೆ ಕಾದಂಬರಿ ಓದಂದ್ರೆ ಏನು ಬೆಳ್ತಂಕ ಓದ್ತಾನೆ ಕಾದಂಬರಿ, ಕಾರಣ ಅದ್ರಾಗ ಆಸಕ್ತಿ ಐತಿ ಅಂತ. ಹಂಗೆ ಆಸಕ್ತಿ ಇದ್ರೆ ಆಕೈತೆ. ಹಂಗೆ ಆಸಕ್ತಿ ಏಕಾಗ್ರತೆ ಅನ್ನೋದು, ಅದಕ್ಕೆ ಏಕಾಗ್ರತೆ ಸೂಕ್ಷ್ಮತಿ ಬೇಕು, ಏಕಾಗ್ರತೆ. ಆದ್ದರಿಂದ ಇಲ್ಲಿ ಹೇಳಿದ್ರು ಸ್ತ್ರೀ ಲಕ್ಷಣ ಮನಸ್ಸಿಗೆ ಮಾತ್ರ ಅನ್ವಯಿಸಿ. ಸಾಮಾನ್ಯವಾಗಿ ಸ್ತ್ರೀ ಅಂದರೆ ಕರುಣಾ, ವಾತ್ಸಲ್ಯ, ಮಮತೆ, ಭಗವದ್ಗೀತೆ ಮಾತು ಇವೆಲ್ಲ ಅದಾವೆ ಸ್ವಾಭಾವಿಕವಾಗಿ ಅವರ ಅಕ್ಕಿ ಕಡೆ ಹೆಣ್ಮಕ್ಳ ಕಡೆ ಇರ್ತಾವೆ. ಅದನ್ನು ತ್ಯಾಗ ಬುದ್ಧಿ ಇತ್ಯಾದಿಗಳು ಭಾವಾವಿಷ ವ್ಯಕ್ತಿ ಇದು. ಇವುಗಳು ಕೆಲವು ವೇಳೆ ಮನಸ್ಸಿನ ದೌರ್ಬಲ್ಯವೂ ಆಗ್ಬೋದು, ಒಮ್ಮೆ ನುಕ್ಸಾನ ಆಕೈತಿ. ಇಂಥ ಗುಣ ಅನೇಕ ಪುರುಷರು, ಅನೇಕ ಹೆಣ್ಮಕ್ಳು ಎಷ್ಟು ಮೃದು ಇರ್ತಾನೆ, ಹೆಂಗೆ ಪ್ರೀತಿಯಿಂದ ಇರ್ತಾನೆ, ಎಲ್ಲರೂ ಕೂಡ ಹಂಗೆ ಇರ್ತಾನೆ. ಅದು ವೇದಾಂತದ ಅಧ್ಯಯನಕ್ಕೆ ಅಗತ್ಯ ಕಠೋರ ನಿಷ್ಠೆ ಅಂತ ಬೇಕು, ಬೇರೆ ಯಾವುದನ್ನು ಹಾಳೆ ಕೊಡಂಗಿಲ್ಲ. ಮದ ಮೋಹ ಆಕಾಂಕ್ಷೆಗಳು ಏನು ಅಷ್ಟು ಕಠೋರ, ದೃಢ ಮನಸ್ಸು ಮಾಡ್ತೇನೆ. ಕೆಲವರು ಈ ಮನಸ್ಸಿಗೆ ತಾವಾಗಿನೇ ಏನೋ ಹಾಕ್ಕೋತಾರೆ, ತಾವಾಗಿನೇ ಹೆಂಗಪ್ಪ ನೋಡು, ಪರೀಕ್ಷೆ ಸರಿಯಾಗಿ ಬಂದಾಗ ಹುಡುಗರು ತಲೆ ಬೋಸ್ತಾರೆ. ಈಗಂತೂ ಫ್ಯಾಷನ್ ಆಗ್ಯದ, ಹೊರಗೆ ಹೋಗೋದು ಆಕತ್ತಂತೆ ತಲೆ ನಾಶಿ ಬಂದು ಹೊರಗೆ ಹೋಗೋದಿಲ್ಲ. ಹಿಂಗೆ ಒಬ್ಬ ಸ್ವಾಮಿಗಳು ಹೇಳಿ, ಅವರೊಂದು ಬೇವಿನ ಎಣ್ಣೆನ ಬಾಟ್ಲಿ ಇಟ್ಕೊಂಡು ಕುಂತಿರ್ತಿದ್ರು. ಭಾಳ ರುಚಿ ಹತ್ತ ಆ ಎಣ್ಣೆ ಹಾಕ್ಕೊಂಬಿಡು, ಅದು ಕೈ ಹಾಕಿ. ನಾನಂದೆ ಭಾಳ ರುಚಿ ಎಣ್ಣೆ ಹಾಕ್ಕೊಂಡು ಬಿಡು ಅಂಥದ್ದು ಏನದ ಮನಸ್ಸಿಗೆ. ಇಲ್ಲ ಬೇಡಪ್ಪ ನನ್ನ ಆರೋಗ್ಯ ಕೆಡ, ಇದು ಮನಸ್ಸಿನ ಇದು ಮಸ್ತೆ. ಹಂಗೆ ಅದು ಕಠೋರ ಮನಸ್ಸು, ದೃಢ ಮನಸ್ಸು ಅಂತದೆ. ವೈರಾಗ್ಯ ಭಾವ, ಅತ್ಯಂತ ವೈರಾಗ್ಯ ಇತ್ತು ಅಂತಂದ್ರೆ ತನ್ನ ಸಲುವಾಗಿ ಅದಕ್ಕವ ಉಂಡು ಪಾಸಿ ಬಳಸಿ ಬ್ರಹ್ಮಚಾರಿನು ಅಂತ ಅಂತಾರೆ. ಹಂಗೆ ಅಚಲವಂತ ಶ್ರದ್ಧೆ, ಈ ಶ್ರದ್ಧಾ ಅನ್ನೋದು ಇದು ಭಾಳ ಮಹತ್ವ. ಶ್ರದ್ಧಾ ಇದು ಭಾಳ ಮಹತ್ವ. ಅಚಲವ ಒಂದು ಸ್ವಲ್ಪ ಅಗಾಡ ಬೇಕಾದವ್ರು ಬೇಕಾದಲ್ಲಿ ಇದಪ್ಪ ಹೌದಪ್ಪ ನಮ್ಮ ಗುರುಗಳು ಹೇಳ್ತಾರೆ ಸರಿ ನೋಡಿ. ಸಾಮಾನ್ಯವಂತ ಬಾಲ್ವಾಡಿಗಿನ ಹುಡುಗರಿಗೆ ಎಷ್ಟು ಶ್ರದ್ಧೆ ಇರ್ತದೆ ರೀ. ಬಾಲ್ವಾಡಿಯಾಗ ಹುಡುಗರು ಅವರಪ್ಪ ಪ್ರೊಫೆಸರ್, ಅವ ಹೇಳಿ ನಮ್ಮ ಟೀಚರ್ ಹಿಂಗೆ ಹೇಳ್ಯಾರಂತ ನಾವು ಅಶ್ರದ್ಧೆ ಅಂತ ಹೇಳಿ ಹುಡುಗರಿಗೆ. ಅಲ್ಲೋ ಹಿಂಗೆ ಅಂತ ನಮ್ಮ ಟೀಚರ್ಗಳು ಹಿಂಗೆ ಹೇಳೋದು. ಬಾಲ್ವಾಡಿ ಹುಡುಗರಿಗೆ ಇಷ್ಟು ಶ್ರದ್ಧೆ ಇರ್ತೈತಿ, ದೊಡ್ಡವ್ರಿಗೆ ಸೊಳ್ಳೆ ಹೌದಳ ಹಂಗಾರ ನನಗೆ ನಾ ಹಿಂಗೆ ತಿಳ್ತಿದ್ದಪ್ಪ, ಹಿಂಗೆ ಏನಂಗಾರ ಹೊಂಟನ ಇವ ಹಂಗೆ ಯಾವನೋ ಪಡ್ಪೋಷಿ ಅವ ಹೇಳಿದ ಕೂಡ ಹೊಂಟ. ಹಂಗಾಗಿಲ್ಲ. ದೃಢ ನಿಶ್ಚಯ, ಅಚಲವಾದ ಶ್ರದ್ಧಾ, ಏಕಾಗ್ರ ಬುದ್ಧಿ ಇತ್ಯಾದಿ ಲಕ್ಷಣ. ಅದನ್ನು ಯಾಕಂದ್ರೆ ಶ್ರವಣ ಅಧ್ಯಯನ ಧ್ಯಾನವು ಒಂದು ರೀತಿ ಉಗ್ರ ತಪಸ್ಸು. ಇದೊಂದು ತಪಸ್ಸದ ಇದು, ಹಂಗಲ್ಲ. ಅದು ಅಧ್ಯಯನ ಮಾಡೋದು ಬಿಟ್ಟೆಲ್ಲ ಏನಾದರೂ ಮಾಡ್ತೀನಿ. ಅನೇಕರು ಧ್ಯಾನಕ್ಕಾಗಿ ಅನೇಕ ರೀತಿಯ ತಮ್ಮ ಶರೀರದ ಮೇಲೆ ಕಂಟ್ರೋಲ್ ಇಡುವಂಥದ್ದು ಭಾಳ. ಶಾಮಾನಂದ ಅಜ್ಜಾರು ಇದ್ದರು, ಇಷ್ಟುದ್ದ ಚಡ್ಕಿ ಬಿಟ್ಟಿದ್ರಂಥವ್ರು. ಚಡ್ಕಿ ಆಗಿಬಿಟ್ಟಿದ್ರಪ್ಪ ಅಂದ್ರೆ ಆ ಚಡ್ಕಿ ಗುಟ್ಟು ಕಟ್ಟೋದಂತ ನಿದ್ದೆ ಬಂದು ಹೀಗೆ ಒಂದು ಹಿಡಿತದಲ್ಲ ಹಾಗೆ ಮಾಡಿ ಧ್ಯಾನ ಅದು ಅಷ್ಟು ತಾವಾಗೇನೆ ಅದು ಶರೀರದ ಮೇಲೆ ಕಠೋರತೆಯನ್ನು ಹಾಕ್ಕೋತಾರೆ. ಅಂದರೆ ಕಠೋರವಂತ ತಪಸ್ಸು ಆಗಬೇಕಾದ್ರೆ ಸಾಮಾನ್ಯ ಆಗಂಗಿಲ್ಲ. ಉಗ್ರ ತಪಸ್ಸು ಇದು ಬೇಕಾದ ದೃಢ ಮನಸ್ಸು ಯಾರಲ್ಲಿ ಉಂಟೋ ಅಂಥ ಬ್ರಹ್ಮ ಜಿಜ್ಞಾಸಿಗಳ ಇದಕ್ಕೆ ಅಧಿಕಾರಿ ಅಂದರೆ ಯೋಗ್ಯತೆ ಇದ್ದವರು. ಅಧಿಕಾರಿ ಅಂದರೆ DC ಅಧಿಕಾರದವಂಗೆ ಈ ಅಧಿಕಾರ ಅಲ್ಲ, ಯೋಗ್ಯತಾ ಇಂಗ್ಲೀಷ್ನಾಗ ಎಲಿಜಿಬಿಲಿಟಿ ಅಂತಾರೆ. ಎಂಥದಕ್ಕೆ ಶಾಲೆಗೆ ಬೇಕಂತಾರೆ ಸರ್ಟಿಫಿಕೇಟ್ ತೊಗೊಂಬ ಅಂತ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ತೊಗೊಂಬ ಅಂತಾರೆ. ಕಾಲೇಜಿಗೆ ಹೋಗ್ತಾರೆ, ಹೈಸ್ಕೂಲಿಂದ ಹೋಗ್ಬೇಕಾರೆ ಹಂಗೆ ಅದಂತೀವಿ. ಅಂದರೆ ಯೋಗ್ಯತಾ. ಅಧಿಕಾರ ಅಂದರೆ ಪಾತ್ರತಾ ಅನ್ನುತ್ತೆ. ಪಾತ್ರೆ ಅಂದರೆ ಮತ್ತು ಪಾತ್ರತಾ ನೋಡಿ. ಅವರು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿ ಅತ್ಯಂತ ಕಠೋರ ಸಾಧನೆ ಅಗತ್ಯವಂತ ಮನಸ್ಸು ಸ್ತ್ರೀಯಲ್ಲಿ ಇರುವುದಿಲ್ಲ ಅಂತ ಯಾರು ಹೇಳಿ ಇದ್ದೇ ಇರ್ತವ್ರಿಗೆ, ಇದಕ್ಕಿಂತ ಕಠಿಣ ಇರ್ತೈತವ್ರು ನೋಡಿ. ಉದಾಹರಣೆಗೆ ಸರ್ಕಾರ ಪೊಲೀಸ್ ಖಾತೆ ಹುದ್ದೆ, ಇಂಜಿನಿಯರಿಂಗ್ ಖಾತೆ ಹುದ್ದೆಗಳು ಅರ್ಜಿ ಆಹ್ವಾನಿಸಿ ಅಂತ ತಿಳ್ಕೊಳ್ಳಿ. ಪೊಲೀಸ್ ಖಾತೆ ಅರ್ಜಿ ಹಾಕಿದ್ರೆ ಎತ್ತರ, ತೂಕ, ಆರೋಗ್ಯ, ಮಸ್ತ್ ಕಟ್ಟುವಂಥ ಶರೀರ
ವ್ಯಾಯಾಮ ಪರಿಶ್ರಮ ಕ್ರೀಡಾ ನೈಪುಣ್ಯ ಇತ್ಯಾದಿ ನಿಗದಿ ಮಾಡಿ ಅದಕ್ಕೆ ಪೊಲೀಸ್ ಖಾತೆ. ಇಂಜಿನಿಯರ್ ಹುದ್ದೆಗಳಿಗೆ ಶರೀರ ಅದನ್ನು ನೋಡ್ತಾನವ. ಅವನ ತಾಂತ್ರಿಕ ವಿಜ್ಞಾನ ಅವ ಎಷ್ಟು ಪಡ್ಕೊಳ್ಳೋಣಪ್ಪ ಅದನ್ನು ನೋಡ್ತಾರೆ. ಒಂದು ಸೇತುವೆ ನಿರ್ಮಾಣ ಮಾಡಬೇಕು, ಅದಕ್ಕೆ ಅವ ಗಟ್ಟಿ ಮುಂತಾದಾನೋ ಇಲ್ಲೋ ಇದನ್ನು ನೋಡ್ತಾನೆ. ಅವ್ನು ಆ ಜ್ಞಾನ ಎಷ್ಟು, ಕಬ್ಬಣ ಎಷ್ಟು ಉಪಯೋಗ ಮಾಡಬೇಕು, ಸಿಮೆಂಟ್ ಎಷ್ಟು ಹಾಕಬೇಕು ಅದು ಐತಿಲ್ಲ ನೋಡ್ತಾರೆ. ಹಂಗೆ ವಿಶಾಲವಾದಿ ಬಲಿಷ್ಠವಂತ ಭಾವ ಅದಕ್ಕೇನಿಲ್ಲ, ಅವನಿಗೆ ಬೇಕಾದ ತಾಂತ್ರಿಕ ವಿಜ್ಞಾನ ಪರಿಣಾಮ. ಹಾಗೆ ಲಾಠಿ ಪ್ರಕಾರದ ದಾರಿ ಪೊಲೀಸ್ ಸಿಬ್ಬಂದಿಗೆ ತಾಂತ್ರಿಕ ಅವ್ನು ಸಿಮೆಂಟ್ ಎಷ್ಟು ಆಗಬೇಕು ಗೊತ್ತಾಯ್ತಪ್ಪ ಅಂದ್ರೆ ಕೇಳ್ತಾರೆ, ಲಾಠಿ ಹೊಡ್ಯಾಕೆ ಬರಬೇಕು ಅಂಥವ್ಗೆ ಹೇಳ್ತಾರೆ. ಹಂಗೆ ಬುದ್ಧಿ ಸೂಕ್ಷ್ಮ ಅಗತ್ಯನೂ ಕಂಡುಗಳು. ಆದ್ದರಿಂದ ಆಯಾ ಕೆಲಸ ಅಗತ್ಯವಾದಂಥ ಗುಣ ವಿಶೇಷ ಹೊಂದಿರಬೇಕೆಂಬ ನಿರೀಕ್ಷಿಸುವ ಸಾಧು. ಹಂಗೆ ವೇದಾಂತ ಅಭ್ಯಾಸ ಮಾಡಬೇಕಾದ್ರೆ ದೃಢವಾದ ಮನೋಬುದ್ಧಿ ಇದರ ಧರ್ಮ ಪರಿಗಣಿಸ್ತಾರೆ ಹೊರತಾಗಿ ಹೆಣ್ಮಗಳು ಗಂಡುಮಗಳು ಅಲ್ಲಪ್ಪ ಅನ್ನೋದು. ಇನ್ನು ಇಲ್ಲಿ ಮುಂದವರು ವಿಪ್ರತ ಅನ್ನೋಂಥ ಮಾತಿಗೆ ಬಂತು. ವಿಪ್ರತ ಅಂದರೆ ಮತಾಂಧರಾದ ಕೆಲವರು ಈ ಶಬ್ದಕ್ಕೂ ತಪ್ಪಾದ ಅರ್ಥ ಮಾಡ್ತಾರೆ. ಕೇವಲ ಹುಟ್ಟಿನಿಂದ ಬ್ರಹ್ಮಣರ ಮಾಧವರಿಗೆ ಆತ್ಮ ಲಭ್ಯ ಅಂತ ಅರ್ಥ ಬ್ರಾಹ್ಮಣರ ತಿಳ್ಕೊಬೇಕಾದನಂತ. ಸಿದ್ಧಾವಳ ಚರಿತ್ರೆ ಬಂತಲ್ಲ, ಅವ ಸ್ವಾಂಬನ್ನಲ್ಲ, ತಮ್ಮಣ್ಣ ಯಾರು ಆ ಶಾಸ್ತ್ರಿ ಬಂದ ಸುಬ್ಬಯ್ಯ ಶಾಸ್ತ್ರಿ. ನಾವು ಬ್ರಾಹ್ಮಣರಿಗೆ ಅಧಿಕಾರ ಅದಕ್ಕೆ ಸಿದ್ಧಾವಳರು ಉತ್ತರ ಕೊಟ್ಟರಲ್ಲೇ ಆ ಮಾತು. ಹಂಗೆ ಅರ್ಥ ಮಾಡ್ತಾರೆ. ಅಪಾರ ಹಿಂದೂ ಧರ್ಮಕ್ಕೆ ಅಪಾರ ಅಪಚಾರ ಆಗೈತೆ, ಇಡೀ ಹಿಂದೂ ಧರ್ಮಕ್ಕೆ ಅಪಚಾರ ಆಗಿದೆ. ಹಿಂದಿನ ವಿಚಾರಸರಣೆಯಂತೆ ಇಲ್ಲಿ ಕೂಡ ವಿಪ್ರತ ಶಬ್ದಕ್ಕೆ ವಿದ್ವತ್ತು, ಜ್ಞಾನನಿಷ್ಠ, ಬ್ರಹ್ಮಭಾವ ಇತ್ಯಾದಿ ಹೃದಯ ಶ್ರೀಮಂತಿ ಗುಣ ಅಂತ ಅರ್ಥ ಮಾಡ್ಕೋಬೇಕಪ್ಪ. ಆಮೇಲೆ ಸಂತೋಷ ಅಂದರೆ ತೃಪ್ತಿ, ಸಮಾಧಾನ, ಆತ್ಮಸಮರ್ಪಣ ಭಾವ ಮತ್ತು ಸಮ್ಯಕ್ ಜ್ಞಾನದಿಂದ ಬರುವ ಸಮತೋಲ ಮಾನಸಿಕತೆ, ಅದಕ್ಕೇನ ಶಾಂತಿ. ಶಾಂತಿ ಅಂದ್ರೇನು? ಇದಾದಾಗೂ ಅಷ್ಟ ಅದಾದಾಗೂ ಅಷ್ಟ. ಇದಕ್ಕೆ ಸಮ್ಯಕ್ ಸ್ಥಿತಿ. ಸುಖ ಬಂತು ಆತ್ಬಿಡು ಹಂಚೆಲ್ಲರಿಗೂ, ದುಃಖ ಬಂತು ಬರಬಲ್ದು ಬಿಡು, ಅದೇನು ಹಿಂದಿಂದ ಬರ್ತಿರ್ತದೆ ನೋಡಿ. ಅದಕ್ಕನ ಹಿಂದಿನ ಪಾಪ ದೋಷಗಳಿಗೆ ಏನು ಶಬ್ದ ಪ್ರಯೋಗ ಶಾಸ್ತ್ರದಾಗ ಮಲದೋಷ ಅಂದ್ರೆ ಹೌದಾ. ಆ ಪಾಪ ದೋಷ ಯಾಕೆಂದ್ರು ಶಬ್ದ ಎಂತ ಮಾಡ್ರ ಮಲದೋಷ ಅಂದರು. ಮಲದೋಷ ಯಾಕಂದ್ರೆ ಅದಕ್ಕೆ ಅದು ಎಲ್ಲಿ ತನಕ ಆ ದೋಷ ಇರ್ತದೋ ನಿನ್ನಲ್ಲೇ, ಯಾವ ದೋಷ ಮಲದೋಷ ಇರ್ತದೋ ಅಲ್ಲಿ ತನಕ ನಿನಗೆ ಮುಂದಿನ ಶಕ್ತಿ ಬರೋಂಗಿಲ್ಲ. ಮಲದೋಷ ಅಂತಂದ್ರೆ ಪಾಪದೋಷ. ಅದಕ್ಕೆ ಮಲದೋಷ ನಿವಾರಣೆ ಮಾಡೋಕ್ಕಾಗಿ ನಿಷ್ಕಾಮ ಅಂತ ಸೇವಾದಿಗಳನ್ನ ಹೇಳಿ ನೋಡಿ. ಮಲ ಯಾವುದೇ ಅದಕ್ಕೆ ನೋಡಿ ಡಾಕ್ಟ್ರು ಮೊದಲು ಏನು ಕೊಡ್ತಾರೆ, ಹೊಲಸು ಹೊರಗೆ ಹೋಗಲಿ ಅಂತ ಇಂಜೆಕ್ಷನ್ ಕೊಡ್ತಾರೆ. ಸಹಜ ಮಾಡ್ಕೊಟ್ಟು ತಿಳ್ಕೊಡ್ರಿ ನೀವು. 2-3 ದಿವಸ ಹೊರಗೆ ಹೋಗೋದಾಗಿರಲಿಲ್ಲ ಅಂದ್ರೆ ಏನು ಮಾಡ್ತಾರೆ, ಅಯ್ಯೋ 2 ದಿವಸ ಆತ್ರಿಪ್ಪ ನಮ್ಮ ಬಿಡಿಯೋರೊಂದು ಔಡ್ಲಿ ಕೊಡಿಸ್ರಿ ಯಾವುದನ್ನು ಕೊಡ್ರಿ ಅದು ಸುಮ್ಮನೆ ಔಡ್ಲಿ ತೊಗೊಂಡು ಅಶಕ್ತ ಆಗಿ. ಹಂಗೆ ಹೊರಗೆ ಹೋದಾಗ ಸಮಾಧಾನ ಹೆಂಗೆ ಆಕತ್ತ ನಮಗೆ. ಅದಕ್ಕೆ ಮಲದೋಷ ಅಂತ ಹೆಸರಿಟ್ಟರು. ಮಲದೋಷ ಅಂತ ಹೆಸರಿಡ್ಬೇಕು. ಹಂಗೇನ ಅದು ಹೊರಗೆ ಹೋದಾಗ ಹಂಗೆ ಪಾಪದೋಷ ಹೊರಗೆ ಹೋದಾಗನ ನೀವು ಮುಂದಿನ ದೋಷಕೋಬೋದು. ಅಲ್ಲಿ ಪಾಪದೋಷ ಅಲ್ಲಿ ತನಕ ಆಯ್ತು ಮುಗಿತ ಕೆಲಸ. ಎಲ್ಲಿ ತನಕ ಪಾಪ ಇರ್ತದೋ ಪಾಪಕ್ಕೆ ಕಾರಣ ಏನಾಗಾರ ಅನಿಚ್ಛನ್ನಪಿ ವಾರ್ಷ್ಣೇಯ ಪಾಪಂ ಚರತಿ ಪುರುಷ. ಒಂದಕ್ಕೊಂದು ಹೊಂದಿರ್ತೀರಿ ನೀವು. ಪಾಪ ಯಾಕೆ ಮಾಡ್ತಾನೆ? ಕಾಮೈಷ ಕ್ರೋಧ ರಜೋಗುಣ ರಜೋಗುಣ ಐತಂದ್ರೆ ಕಾಮ ಬರ್ತದೆ. ರಜೋಗುಣ ಬರ್ಬೇಕಾದ್ರೆ ಪಾಪ. ಆ ಪಾಪ ನಿವಾರಣೆಗೆ ಈ ಕೆಲಸ. ಅದಕ್ಕೆ ಮಲದೋಷ. ಆ ಮಲದೋಷ ಇರೋ ತನಕ ಮುಂದಿಂದ ಅನುಕೂಲ ಆಗಂಗಿಲ್ಲ. ಸಾತ್ವಿಕ ಬುದ್ಧಿಯನ್ನು ತೊಗೊಂಡು ಹಂಗೆ ಆ ಮಲದೋಷ ತೆಗೆಯೋ ಸಲುವಾಗಿಯೇ ಏನು ಮಾಡ್ತಾರೆ, ನಿನ್ನ ಅಂತಃಕರಣ ಪೂರ್ಣವಾಗಿ ನಿಷ್ಕಾಮ ಕರ್ಮ ಮಾಡುವಂಥ ಶಾಸ್ತ್ರಗಳು. ಹಂಗೆ ಸಮತೋಲ ಇದಕ್ಕೆ ಸಮ್ಯಕ್ ಜ್ಞಾನ ಅಂತ, ಶಾಂತಿ ಅಂತ. ಸುಸಂಸ್ಕೃತ ಮನುಷ್ಯನ ಸಾತ್ವಿಕ ಮನುಷ್ಯ ಇವು ಗುರ್ತ. ಆಧ್ಯಾತ್ಮಿಕ ಪ್ರಗತಿಯ ದೃಷ್ಟಿಯಿಂದ ಮಾನವ ಕುಲವನ್ನು ಮೂರು ಭಾಗ ಮಾಡ್ಯಾರ. ಒಂದು ಪ್ರಾಣಿ ಮಾನವ, ಮನುಷ್ಯ ಮಾನವ, ದೇವ ಮಾನವ. ನೋಡಿ ನೀವು ಬೇಕಾದ್ರೆ ಮಾಡಿ. ಸಾತ್ವಿಕ ರಾಜ ತಮಸ್ಸ ಅಂತ ಮಾಡಿರಿ. ಯಾವ ರೀತಿಯಿಂದ ಮಾಡಿ, ಬೇರೆ ಬೇರೆ ರೀತಿಯಿಂದ ಭಗವದ್ಗೀತೆ 4 ಥರದ ಮಂದಿನ ವರ್ಣನೆ ಮಾಡ್ತಾರೆ. ರಾಗಿ ವಿರಾಗಿ ಅವರ ಅವಶ್ಯಕತೆ ತಕ್ಕಂಥ ಇಲ್ಲಿ ಇವರು 3 ಭಾಗ ಇದೆ. ಒಂದು ಮಾನವ ಅಂದರೆ ಮನುಷ್ಯ ಮಾನವ. ಎರಡನೇದ್ದು ಮಾನವ ಒಂದನೇದ್ದು ಪ್ರಾಣಿ ಮಾನವ, ಎರಡನೇದ್ದು ಮನುಷ್ಯ ಮಾನವ, ಆಮೇಲೆ ದೇವ ಮಾನವ. ತನ್ನ ಪ್ರಾಕೃತಿಕ ಸ್ವಭಾವಗಳಿಗೆ ಅಡಿಯಾಳ ಭಾವ ಗುಲಾಮನಂತೆ ವರ್ತಿಸುವ ಪ್ರಾಣಿ ಮಾನವ. ಪ್ರಾಣಿ ಅಂತಲ್ಲ
ಪಶುವೇನು ಬಲ್ಲದು ಹಸುರೆಂದು ಹೇಳಿಸುವುದು. ಹೊಂದಿಸ್ರಿ ನೀವು ಅಲ್ಲೇ ಹೊಂದಿಸ್ಬೋದು, ತಲೆ ಹೊಂದಿಸ್ಕೊಂಡು ನಾವು. ಪಶುವೇನು ಬಲ್ಲದು ಹಸುರೆಂದು ಹೇಳಿ. ಪಶುಗೇನು ಗೊತ್ತು, ಇದು ನಮ್ಮ ಹೊಲನೋ ಮಂದಿ ಹೊಲನೋ ಗೊತ್ತೆ ಅನ್ನೋದಕ್ಕೆ ಆರಿಸ್ಕೊಂಡೇ ಬಿಡ್ತೈತಿ. ಹಂಗೆ ನಂದೋ ಮಂದಿದೋ ಆಕ್ರಮಣ ಮಾಡ್ಕೊಂಡ್ರೆ ಅವ್ಗೆ ಏನು ಅನ್ಬೇಕಂಗಾರೆ ಪಶು ಮಾನವ. ಮಾನವ ಅಲ್ಲವ, ಪಶು ಮಾನವ. ಅವ್ರು ತಿಕ್ತು ತೊಗೊಂಡು ಇತ್ಲಾಗಿ ಸಿಕ್ತು ತೊಗೊಂಡು ಅತ್ಲಾಗಿ ತಳಗಿಂದ ಕೈ ಮಾಡಿದ ಮ್ಯಾಲಿಂದ ಕೈ ಮಾಡಿದ. ಇದಕ್ಕೆ ಪಶು ಮಾನವ. ಅದಕ್ಕಲ್ಲೇ ಪ್ರಾಣಿ ಮಾನವ. ಮನುಷ್ಯ ಮಾನವ ಅಂತಂದರೆ ಅವ ಎಂತ ಬರ್ತಪ್ಪ, ಪ್ರಾಕೃತಿ ಅಡಿಯಾಳಾಗಿ ಬರ್ತಾವ ಪ್ರಾಣಿ ಮಾನವ. ಸಹಜ ಪ್ರವೃತ್ತಿ ತಿದ್ದಿ ಸುಸಂಸ್ಕೃತಗೊಂಡು ನನ್ನಲ್ಲಿ ಈ ದೋಷದಪ್ಪ, ನಾನು ಇದನ್ನು ತಿದ್ದುಕೋಬೇಕು ಅಂತ ಪ್ರಯತ್ನ ಮಾಡಿ ತನ್ನ ದೋಷ ಹೊರಗೆ ತೆಗಿ ನೋಡಿ, ಅದನ್ನು ತಿದ್ದಿ ಸಂಸ್ಕಾರ. ಅದಕ್ಕೆ ಸುಸಂಸ್ಕಾರಿತ ಮನಸ್ಸು ಅಂತ. ಅದಕ್ಕೆ ಮನ ಎತ್ತದು ಮತಿ ನಲಕೆ ಅಂತೇಳಿ ಸಾಮಾನ್ಯ ಬುದ್ಧಿಗೆ ಶಾಸ್ತ್ರ ಅಳವಡಿ. ಎಂಥದ್ದಾಗಬೇಕದು ಮತಿ ನಲಕೆ. ಈ ಮತಿಲ ಆ ಸೂಕ್ಷ್ಮತಿ ಬುದ್ಧಿ ಅನ್ನೋ ಅದನ್ನೇನು ಮಾಡೋದು ಸಂಸ್ಕಾರಗಳು. ಅದಕ್ಕೆ ಅವ್ರೇನು ಹೇಳಿದ್ರಲ್ಲೇ ಗುಲಾಮನ ಭಾವಶಃ ಪ್ರಾಣ ಪ್ರವೃತ್ತಿ ತಿದ್ದುಕೊಂಡು ತನ್ನ ನನ್ನಲ್ಲಿ ಇದು ದೋಷದಪ್ಪ, ಇದನ್ನು ತಿದ್ದುಕೋಬೇಕು, ಅದನ್ನು ತಿದ್ದುಕೋಬೇಕು. ಮನುಷ್ಯ ಸಾಮಾನ್ಯ ಮಾಡೋಂಗಿಲ್ಲ ತನ್ನ. ಅದಕ್ಕೇ ಶಾಸ್ತ್ರ ಎಲ್ಲನೂ ಹೇಳಿ ಶಾಸ್ತ್ರ ನಾವು ಕೇಳೋದಿಲ್ಲ ಅಂತ ತೊಂದರೆ ಅಷ್ಟೇ. ಸ್ವಭಾವವು ದುರತಿಕ್ರಮ ಅಂದ್ಬಿಟ್ರೆ ಸ್ವಭಾವ ಬದಲು ಮಾಡೋಕ್ಕಾಗಿಲ್ಲ ಅಂತ ನೋಡ್ರಿ ನೀವು. ತಮ್ಮ ತಪ್ಪ ನಾ ಹಿಂಗೆ ಏನು ಮಾಡೋರು ನನ್ನ ಸ್ವಭಾವನ ಹಿಂಗೈತಿ. ಸ್ವಭಾವ ಹೌದಪ್ಪ, ಕೆಟ್ಟ ಐತಿ, ತಿದ್ದುಕೋಬೇಕು. ಅದು ನನ್ನ ಕೆಟ್ಟ ಅನ್ನಂಗಿಲ್ಲ. ಅದೇ ರೀತಿ ಯಾಕೆ ತನ್ನ ಮಕ್ಳಿಗೂ ಕೆಟ್ಟ ಭಾವನೆ ಕೆಟ್ಟ ಅನ್ನಂಗಿಲ್ಲ. ನಮ್ಮ ಹುಡುಗ ಅಂದ್ರೆ ಏನು ರೀ, ಏನು ಕಂಡು ಬಡ್ದ ಬಿಡ ಅಲ್ವಾ, ಈ ಬಡ್ದು ನಮ್ಮ ಹುಡುಗನ ತಪ್ಪು ಅನ್ನಂಗಿಲ್ಲ. ಸೆಟ್ ಬಂದ್ರೆ ಬಡ್ದ ಬಿಡ್ತಾನ ಅಲ್ಲೋಲ್ಲ, ದೊಡ್ಡ ಶೂರ ಅಂತ ಬಂದ್ವಿ ಅಂದ್ರೆ ತಾನಲ್ಲ ತನ್ನ ಮಗನ ತಪ್ಪನ್ನು ಮಾಡ್ಕೋತ. ಹಂಗೆ ಮಾಡಲಾರ್ದೆ ಹಂಗೆ ಮಾಡಬಾರ್ದಪ್ಪ ಅಂತ ಬಡಿ. ಅದಕ್ಕೆ ತನ್ನ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅದು ಶಾಸ್ತ್ರ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇಶು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚ. 5 ವರ್ಷದ ತನಕ ಪ್ರೀತಿ ಮಾಡೋದು. ಮುಂದಿನ 10 ವರ್ಷ ಅದು ತಪ್ಪಂದು ಬಡಿ. ಹಂಗೆ ಬಡಿಯೋದು ಚಲೋ. ಹಂಗೆ ಬಡೀಲಿಲ್ಲ ಅಂತಂದ್ರೆ ಅವ್ನು ಮುಂದೆ ಕೆಡ್ತಾನೆ. ಮುಂದೆ ಕೆಡ್ತಾನೆ, ಹಂಗೆ ಕೆಡ್ತಾನೆ. ಅದಕ್ಕಾಗಿ ತಾಯಿ ಕೆಲಸ ಏನು, ಮುಂದೆ 10 ವರ್ಷ ಬಡುತ್ತಾನೆ. ಆಮೇಲೆ 16 ವರ್ಷ ಆದ ನಂತರ ಹೆಂಗಪ್ಪ ಮತ್ತು ಹೆಂಗೆ ಮಾಡೋನು ಅಂತ ಅದು ದೋಸ್ತನಂಗೆ ಇರಬೇಡಿ. ಯಾಕಂದರೆ ಭಾಳ ಇದು ಶಾಸ್ತ್ರ ಭಾಳ ಮಹತ್ವದ ಮಾತನ್ನು ಹೇಳ್ತಾನೆ. ಹುಬ್ಬಳ್ಳಿಯಾಗ ನಮ್ಮ ಪೊಲೀಸ ಅವನು ಎಷ್ಟು ಮಂದಿ ಅವನು ಹೇಳ್ತಾನೆ, ಯಾರು ನಿರಪರಾಧಿನ ಮುಟ್ಟಿಲ್ಲ ಅಪರಾಧಿನ ಬಿಟ್ಟಿಲ್ಲ. ಅಪರಾಧಿ ಅಂತಂದು ಬಡದ ಜೈಲಿಗೆ ಹಾಕಿದ್ವನ. ಎಷ್ಟೋ ಮಂದಿ ಪಾದಕ್ಕೆ ಬಿಟ್ಟು ನಮಸ್ಕಾರ ಮಾಡ್ತಾನೆ ಅವನು. ಯಾಕ್ರಿಪ್ಪ ಯಾರು ನೀವು ಅಂತಾನೋ, ಇಲ್ವಾ ನೀವು ಅವತ್ತು ನಮ್ಮನ್ನು ಹೊಡೆದು ಜೈಲಿಗೆ ಹಾಕಿದ್ರೆ ನಾವು ಮನುಷ್ಯ ಆದ್ವಿ ರೀ. ಇಲ್ಲಿಕ್ರೆ ಅಯ್ಯೋ ಇನ್ನೂ ದೊಡ್ಡ ಕಾಡ್ರ ಹಾಕ್ತೀವಿ. ದೊಡ್ಡ ಕತಿ. ಒಬ್ಬ ದೊಡ್ಡ ಕಳ್ಳ ಫಾಶಿ ಶಿಕ್ಷೆ ಆತಂತವ. ಫಾಶಿ ಶಿಕ್ಷೆ ಆದಾಗ ಏನು ಬೇಕಪ್ಪ ಅಂತ ಕೇಳ್ತಾರೆ. ಫಾಶಿ ಶಿಕ್ಷೆ ಆದ್ರೆ ಗೊತ್ತಿರಿ ನಿಮಗೆ, ಬೆಳಗಾವ್ಯಾಗ 1 ಎಟ್ ಎ ಟೈಮ್ 3 ಶೂಲ ಏರಿಸ್ಬೋದು. ಬೆಳಗಾವಿ ಅಗದಿ ಇಲ್ಲಿ ನಶಿಕ್ಲೆ ಮಾಡ್ತಾರದು. ಒಳಗೆ ಎಲ್ಲ ಉಳಿದ ಕೈದಿಗಳ ಕೀಲಿ ಹಾಕಿಬಿಟ್ಟಿರ್ತಾರೆ. ಇವರಷ್ಟೇ ಇರ್ತದೆ. ಅಲ್ಲಿ ಪೊಲೀಸರು ಬಂದಿರ್ತಾರೆ, ಜಡ್ಜ್ ಬಂದಿರ್ತಾನೆ, ಅವ್ರ ಸಂಬಂಧಿಕರು ಯಾರು ಹಂಗೆ ಬಂದಿರ್ತಾರೆ. ಅವ್ರು ಕೇಳ್ತಾರೆ ಏನು ಬೇಕಪ್ಪ ಅಂತ. ಅವನು ಅದಕ್ಕೆ ಹೋಗ್ತಾನೆ, ಜಳಕ ಹೇಳ್ತಾರೆ, ಬಿಸಿ ನೀರು ಕೊಡ್ತಾರೆ, ಕೊಬ್ಬರಿ ಎಣ್ಣೆ ಕೊಡ್ತಾರೆ, ಸಬಕಾರ ಕೊಡ್ತಾರೆ. ಏನು ತಿಂತೀಪ್ಪ ಅಂತ ತಿನ್ನೋದು ಕೊಡ್ತಾರೆ. ಒಬ್ಬವ ನನ್ನ ತಾಯಿನ ಭೇಟಿ ಆಗಬೇಕು, ನನ್ನ ತಾಯಿ ಕೂಡ ಮಾತಾಡೋದು. ಅಲ್ಲೋಲ್ಲೋ ಎಷ್ಟು ತಾಯಿ ಕೂಡ ಭಕ್ತಾಳ ನಮ್ಮ ಪಾಯಮಾನ. ತಾಯಿನ ಕರ್ಕೊಂಡು ಹಂಗಾರೆ ಬಂದಾಳ ನೋಡಪ್ಪ ನನ್ನ ಹತ್ರ ಕರಿ ಕಿವ್ಯಾಗ ಮಾತಾಡೋದ್ರೆ ಕಿವಿ ಕಡ್ದು ಬಿಟ್ಟನಂತ. ಏನಲ್ಲೇ ಅಂತ ಈ ಕಿವಿ ನಾ ಸಣ್ಣ ತಪ್ಪು ಮಾಡಿದಾಗ ನನಗೆ ಬಡಿದಿದ್ರೆ ಈ ತಪ್ಪು ಮಾಡ್ತಿದ್ದಿಲ್ಲ ನಾ ಅಂತ. ನಾ ಹಂಗೆ ಪ್ಯಾನ್ ಹೇಳ್ತವ ಅವ್ರಿಗೇನು ರಗಡ್ ಮನೆ ರಗಿಡ್ತಾವೆ ತೊಗೊಂಡು ತಗೋ ಕಳು ಮಾಡಿ ಹೋಗ್ತವ ಚಲೋ ಅವ್ರಿಗೇನು ರಗಡ್ ಬಿದ್ದಿರ್ತಾವೆ ಅಂದಂತ ನಾ ದೊಡ್ಡ ದರೋಡಕ್ಕೆ ಅಂದರೆ ತಪ್ಪು ಮಾಡಿ ಬಡಿಬೇಕು. ಅದಕ್ಕೆ ಆ ಪೊಲೀಸ್ ಮಾತು ಹೇಳ್ತಾರೆ. ಎಷ್ಟೋ ಮಂದಿ ನೀವು ನನ್ನ ಬಡ್ದು ಜೈಲಿಗೆ ಹಾಕಲಿಲ್ಲ ಅಂದ್ರೆ ನಮ್ಮ ಮನುಷ್ಯನ ಹಾಕ್ತಿದ್ದಿಲ್ಲರಿಪ್ಪ ಅಂತ. ಹಂಗೆ ಆ ತಪ್ಪನ್ನು ತಿದ್ದುಕೊಳ್ಳೋದು ಬಡಿಬೇಕು. ಅದಕ್ಕೆ ಅಲ್ಲಿ ಹೇಳ್ತಾನೆ. ಅದಕ್ಕೇ ಏನಂತಾರೆ, ತನ್ನ ತಪ್ಪನ್ನು ತಿದ್ದುಕೊಳ್ಳೋಂಥ ಇದು ಸುಸಂಸ್ಕೃತಗೊಳಿಸುವುದು ಅಂತ. ಇದು ತಾನೇ ನಂದಿದು ದೋಷದಪ್ಪ ತಿದ್ಕೊ. ಸ್ವಭಾವವು ದುರತಿಕ್ರಮ ಅಂತ. ಆದರೆ ತಾನು ಮನಸ್ಸು ಮಾಡಿದರೆ ಅನ್ನೋ ಅದಕ್ಕೆ ನಾನು ಅನೇಕ ಸಲ ಹೇಳ್ತಾರೆ. ಶೆರೆ ಕೊಡೋರಿಗೆ ಬೇರೆದವ್ರು ಯಾರು ಅಪ್ಪ ಹೇಳಿದ್ರು ನಾನು ಅದಕ್ಕೆ ಮೊನ್ನೆ ವಿಚಾರ ಹೇಳಿದೆ ಇದೇ ವಿಷಯ. ಕರಿ ಅರಿವಿ ಹಾಕ್ಕೊಂಡು ಹೋಗ್ತಾರೆ ನೋಡ್ರಿ ದೂರ. ಏನು ಅಲ್ಲಿ ಅಕ್ಕ ಹೆಂಡತಿ ತಮ್ಮ ಸ್ವಾಮಿ, ಅಕ್ಕ ಸ್ವಾಮಿ, ಅಪ್ಪ ಸ್ವಾಮಿ, ಅವ್ವ ಸ್ವಾಮಿ, ಹೆಂಡತಿ ಸ್ವಾಮಿ.
ಏನೋ ಮಾತಾಡ್ತಾರೆ. ಅಬ್ಬಬ್ಬ, ಮುಂಜಾನೆ ಜಳಕೇನು, 4 ಗಂಟೆಗೆ ಜಳಕೇನು, ಅಪ್ಪಯ್ಯ ಜಯ ಅಪ್ಪಯ್ಯ ಏನು ಮಾಡಿದ. ಯಾವಾಗ ಕರೆ ತೆಗೆದ್ರು ಮತ್ತು ಸುರನ ಏನಂತಾರೆ ಇದಕ್ಕೆ ಮನೆ ಹೊಂಟಿದ್ದು. ಅದಕ್ಕೆ ಕರೆ ಅರಿಮೆ ಏನಪ್ಪ, ಸಂಯಮದಿಂದ ಇರೋ ಸಾಧ್ಯದ ತೋರ್ಸಾಗ ಮಾಡ್ಯಾರಪ್ಪ. ಅವ್ರ ಕಡೆ ಹೋದಾಗ ಹೇಳ್ತೇನೆ, ಇದು ನಾವು ಬದಲಿ ಮಾಡೋ, ಇಷ್ಟು ದಿವಸ ಬದಲಿ ಮಾಡಿದಿಲ್ಲಪ್ಪ, ಹಂಗೆ ಇನ್ನೂ ಸ್ವಲ್ಪ ಬದಲಿ ಮಾಡಿಕೊಡ್ರಿ ಅಂತ ಹೇಳಿದೆ. ಹಂಗೆ ತಾನು ಈ ಸುಸಂಸ್ಕಾರ. ಅದಕ್ಕೆ ಹೇಳ್ತಾರೆ, ಮನಸ್ಸು ಅನ್ನೋದು ಪ್ರಾಕೃತಿಕವಾಗಿ ಹಿಂಗಿರ್ತೈತೆ. ಮನಸ್ಸು ತನ್ನ ಸ್ವಭಾವನ ಹಂಗಿರ್ತೈತೆ, ಅದ್ರ ಬದಲಿ ಮಾಡ್ಕೋಬೇಕು. ಸುಸಂಸ್ಕೃತ ಮಾಡ್ಕೊಳ್ಳೋದು ಅಲ್ಲೇ. ಮನಸ್ಸು ಮೊದಲಿಂದ ಹ್ಯಾಂಗೆ ಬೇಕಾಗಿ ಮಾಡ್ಕೊತ ಬಂದರೆ ನಾಳೆ ಅದಕ್ಕೆ ತಿದ್ದು ಸುಸಂಸ್ಕೃತ ಮನಸ್ಸು ಅಂತ ಅದಕ್ಕೆ ಹೇಳ್ತಾರೆ. ಬುದ್ಧಿ ಸುಸಂಸ್ಕೃತ ಅಂತ. ಅದಕ್ಕೆ ಸುಸಂಸ್ಕೃತ ಬುದ್ಧಿಗೆ ಶಾಸ್ತ್ರಾದಿಗಳನ್ನು ತಿಳ್ಕೊಳ್ಳುವಂಥದ್ದು, ಮತ್ತು ತಪಸ್ಸಾದಿಗಳು ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು, ವೃತಗಳನ್ನು ಎದಕ್ಕೆ ಮಾಡ್ಯಾರ? ಸ್ವಲ್ಪ ಸಂಯಮ ಕಲ್ಕೋ ಅನುಸಾರವಾಗಿ ಬರ್ತಾ 16 ಸೋಮವಾರ ಬರ್ತಾ ಎದಕ್ಕೆ ಮಾಡ್ರಿ ಇವನ್ನ 16 ಸೋಮ. ಇಷ್ಟು ತನಕ ನಾನು ಸಂಯಮದಿಂದ ಇರೋ ಸಾಧ್ಯದ ಅಂದರೆ ಜೀವನವನ್ನು ಸಂಯಮ ಮಾಡ್ಕೋ. ಅರ್ಥಾತ್ ಗುಣ ಮಾಡೋದು ಸಾಮಾನ್ಯವಾಗಿಬಿಟ್ಟು. ಅದಕ್ಕೆ ಊಟ ಅನ್ನೋದು ಔಷಧ ಇದ್ದಾಗ, ಹಸಿವೆ ಅನ್ನೋದು ರೋಗ, ಊಟ ಅನ್ನೋದು ಔಷಧ. ನೀನು ಊಟವನ್ನು ಔಷಧ ಅಂತ ಈಗ ಮಾಡಲಿಲ್ಲ ಅಂದರೆ ಮುಂದೆ ಔಷಧವನ್ನೇ ಊಟವನ್ನಾಗಿ ಮಾಡ್ಕೋಬೇಕಾಗ್ತದೆ. ಮತ್ತು ಏನ್ರಿ ಒಬ್ಬ ಇಷ್ಟು ಡಬ್ಬಿ ಔಷಧ, ಇಷ್ಟು ಗುಳಿಗೆ ತೊಗೊಳ್ಳಿ, ಇಲ್ಲರಿ ಅದ್ರ ಮೇಲೆ ಬದುಕದಂಗೆ ನಾವು ಅಂತಿರ್ತಾರೆ. ಇಷ್ಟು ಗುಳಿಗೆ ತೊಗೊಳ್ಳೋದ ಯಾಕೆ ಮೊದಲಿಂದ ಮಾಡಿದ್ರೆ ಹಂಗಾಗಿಲ್ಲ. ಏನು ಅಬ್ಬಬ್ಬಬ್ಬ ಆಸಕ್ತಿ. ಜಿಲೇಬಿ ಏನು, ಉಂಡೇನು, ಬೇಳೆ ಏನು ತಿಂತಿದ್ರು ಎಲ್ಲಿ ತನಕಪ್ಪ ಅಂದರೆ, ನನಗೊಬ್ಬ ದವಾಖಾನೆಗೆ ಹಾಕಿದ್ರು ಒಬ್ಬವನ್ನ, ಮತ್ತು ಪ್ರೀತಿ ಅವ ಹೇಳ್ಕೊಳ್ತಾನೆ, ಅಪ್ಪಾರಿಗೆ ಬರಬೇಡನಪ್ಪ ಅಂತ. ಯಾಕೆ? ಕೆಟ್ಟ ವಾಸನೆ ಮುಗಿತಲ್ಲ. ಅದಕ್ಕೆ ಅವ್ರು ಬಂದು ಹಿಂಗೆ ವಾಸನೆ ಹೋಗೋದು ಬೇಡ. ಯಾಕೆ? ಒಳಗೆ ಏನು ಸಿಹಿ ತಿಂತಿದ್ದ, ಏನು ಹೋಳಿಗೆ ತಿಂತಿದ್ದ, ಏನು ತುಪ್ಪ ಹಾಕ್ತಿದ್ದ, ಅಬ್ಬಬ್ಬಬ್ಬ ಎಲ್ಲಿ ತನಕ ರೀ ಅದು ಆಸೆ. ಇನ್ನೊಂದು ಡಯಾಬಿಟೀಸ್ ಬಂದ್ರೆ ಸಹಿತ ನಾವು ಮನೆಯಾಗೆಲ್ಲ ರೀ ಮಠದಾಗೇನು ಮಠದ ಪ್ರಸಾದ ಅನ್ನೋದು ತಿನ್ನು ನೆವಾದ ಒಳಗೆ ತಿನ್ಬೇಕಾಗಿರ್ತೈತೆ. ಇದಕ್ಕೆ ಸಂಸ್ಕಾರ. ಅದಕ್ಕೆ ನನಗೆ ಇದು ಕೆಟ್ಟ ಅಂದಮೇಲೆ ನಾನು ಬಿಡಬೇಕು. ಅದಕ್ಕೆ ನಾ ಸಂಘ ಡಾಕ್ಟ್ರ್ ಅಡಿಗೆವಾರ ಹೇಳ್ತಾರೆ, ಇದು ಸಿಟ್ಟವ್ರು ಮತ್ತನ್ನು ಸಿಟ್ಟವ್ರು ಮನೆ ಕಡೆ ಯಾವ ನೋಡಿದ್ರು ಕಡ್ದು ಬಡಿತಿದ್ರಂಥವ್ರು. ಅಂಥದ್ದು ಸಂಘ ಸ್ಥಾಪನೆ ಮಾಡಿದ ಮೇಲೆ ಇದು ನಡೆಯಂಗಿಲ್ಲ. ಪ್ರೀತಿಯ ಸಾಗರ ಆದ ಎಲ್ಲ ಇರ್ತದೆ ಅದ್ರಾಗ ಊಟ ಮಾಡಿ ಎಲ್ಲ ಸಂಘದ ಪ್ರಚಾರಕ್ಕೆ ನಾವು ನೋಡಿದ್ವಿ. ಬಾಬುರವರಂಥವ್ರು ಅನೇಕ ಆದರ್ಶ. ಹಂಗೆ ಆ ಜೀವ ಅದು ಸುಸಂಸ್ಕೃತಗೊಳಿಸು. ಮನಸ್ಸು ಬುದ್ಧಿಗಳನ್ನು ತನ್ನ ಸ್ವಾಧೀನ ಇಟ್ಕೊಂಡ್ರ. ಮನಸ್ಸು ಮಾನವ, ಅವ ಮನುಷ್ಯ. ಯಾರು ತನ್ನ ಮನುಷ್ಯ ಹಿಡಿದು ಅವ ಮನುಷ್ಯ ಮಾನವ. ಅಂಥವನು ವಿಪ್ರಾಂತ ಅದಕ್ಕೆ ಬರ್ತದೆ. ಇನ್ನು ಪೂರ್ಣ ವಿಕಾಸಗಳ ಮುಂದುವರಿತಾ ಮಾನವ ಜನ್ಮ ಸಾರ್ಥಕ ಸಾಧನ ಯಾರಪ್ಪ? ಅಧ್ಯಾತ್ಮ ಸಾಧನ, ದೈವತ್ವ ಮೆಟ್ಟನ ಮಟ್ಟ. ಆ ದೈವತ್ವ ಅಂದರೆ ಎಲ್ಲರ ಬಗ್ಗೆ ಪ್ರೀತಿ ಇಲ್ಲ, ಅದಕ್ಕೆ ದೈವ ಮಾನವ ಅಂತ. ಹೀಗೆ ಈ ರೀತಿ ಅದು ಮಾಡ್ಕೊತ ಮುಂದೆ ಬರುವಂಥ ವೈದಿಕ ಧರ್ಮ ಮಾರ್ಗ ಪರತ ಆ ಶಬ್ದ ಪ್ರೇಮ. ಸುದೃಢವಾದ ಶರೀರ, ಹೃದಯ ಇದು ಹೃದಯ ಸಂಪತ್ತು, ಸಾತ್ವಿಕ ಮನಸ್ಸು, ಇವು ಅಗತ್ಯವಾದ ಪೂರ್ವಭಾವಿ. ಅದು ಸುದೃಢವಾದ ಭೌತಿಕ ಶರೀರ ಇದು ಬೇಕು. ಅದಕ್ಕೆ ಶರೀರ ಮಾಧ್ಯಮ ಇದು ಬೇಕು. ಅದಕ್ಕಾಗಿ ಸರಿಯಾಗಿ ಊಟ ಮಾಡಿರಿ, ಸರಿಯಾಗಿ ವ್ಯಾಯಾಮ ಮಾಡಿರಿ, ಸರಿಯಾಗಿ ನಿದ್ದೆ ಮಾಡಿರಿ ಹೇಳೋದೇ ಇದು. ಇಲ್ಲಪ್ಪ ಏನು ಬರೀ ಒಂದ್ರ ಕಡೆ ಎಲ್ಲಿ ತನಕಪ್ಪ ಅಂತಂದ್ರೆ ನೋಡಿ, ಒಂದು ಹುಡುಗಿ ಊಟ ಮಾಡಿದ್ರೆ ನಿದ್ದೆ ಬರ್ತಾನೆ, ಊಟ ಮಾಡೋಂಗಿಲ್ಲ, ನೀರು ಕುಡಿದು ಮೂತ್ರಕ್ಕೆ ಹೋಗಿ ನೀರು ಕುಡಿಯೋಂಗಿಲ್ಲ. ಹಂಗೆ ಅಭ್ಯಾಸ ಇತ್ಲ ನೌಕರಿ ಮಾಡೋದು ಮತ್ತು ಅಭ್ಯಾಸ ಮಾಡಿ. ಯಾಕೆ ಮುಂದಿನ ಪಗಾರ ಇನ್ನಷ್ಟು ಪರೀಕ್ಷೆ ಇನ್ನೊಂದು ಪಗಾರ, ಇನ್ನೊಂದು ಪರೀಕ್ಷೆ ಇನ್ನೊಂದು ಪಗಾರ. ಎಲ್ಲಿ ತನಕ ಬಂತಪ್ಪ ದಿಲ್ಲ್ಯಾಗ ಹೋಗೋದು ಹುಡುಗಿ. ಅವ್ರವ್ವ ಆರಾಮಿಲ್ಲ ಅಂದ್ರೆ ಫೋನ್ ಮಾಡೋಕ್ಕೆ ಶಕ್ಯ ಇಲ್ಲ. ಆಕಿಗೆ ಹೇಳ್ತಾರೆ, ನಿಮ್ಮ ಮಗಳಿಗೆ ಹಿಂಗಾಯ್ತು ಓಡಿಲ್ಲ ಅವ್ರವ್ವ ಎಲ್ಲಿಂದ ದಿಲ್ಲಿಗೆ. ಏನು ಮಾಡ್ತಿ ಹೇಳಿದ್ ಬೈದ ಶರೀರ ಕಾಯ್ಕೊಡ್ರಿ. ಮೊದಲು ದುಡ್ಡೇನು ಹಿಂದೆ ಗಳಿಸಿದ ಅಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಸೇರಿಸಿ. ಅದಕ್ಕೆ ಶರೀರ ಮಾಧ್ಯಮ ಚಂದಗೊಂಡ್ರಿ, ರಕ್ತ ಹಾಕೋ ಪರಿಸ್ಥಿತಿ ಬರಬಾರ್ದು ನಾವು. ಚಂದಗೊಂಡ್ರಿ ಅದ್ರಾಗ ಎಲ್ಲ ಇರ್ತೈತಿ. ಹಂಗೆ ಸುದೃಢ ಅಂತ ಭೌತಿಕ ಶರೀರ. ಆಮೇಲೆ ಹೃದಯ ಸಂಪತ್ತು, ಇದು ಭಾಳ ದೊಡ್ಡ ಹೃದಯ ಸಂಪತ್ತು. ಎಲ್ಲರೂ ನಾವು ಅದಕ್ಕೆ ಅವ್ರು ಹೇಳಿದರು, ಇದು ನಾನು, ಇದು ನಂದು ಅನ್ಕೊಂತ ನೋಡಿ. ಅಂಥ ಮನಸ್ಸು ವಿಶಾಲ ಹೃದಯನ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ ಉದಾರ ಚರಿತಾನಂತೂ ಈ ರೀತಿ ಹೃದಯ ಅಂತಾರೆ. ಹೃದಯದ ವ್ಯಾಪಕ ಅಂತ. ಅವ್ರು ಯಾಕೆ ಇವ್ರು ಯಾಕೆ ಅವ್ರು ಯಾರು ನನಗೆ ಅನ್ಕೊ ಬರ್ರಿ ಇಲ್ಲಿ ಕೊಡ್ರಿ, ಇಲ್ಲ ಅಲ್ಲ ಕೊಡ್ರಿ. ಇದೇನು ಹೃದಯ ಸಂಪತ್ತು ಅಲ್ಲದ ಹೃದಯ ದೌರ್ಬಲ್ಯತೆ.
ಹೃದಯ ಸಂಪತ್ತು. ಆಮೇಲೆ ಸಾತ್ವಿಕ ಮನಸ್ಸು, ನನ್ನ ಮನಸ್ಸು ಸಾತ್ವಿಕ, ಎಲ್ಲರೂ ನನ್ನವರೇ ಅನ್ನೋ ಭಾವ, ತನಗೆ ಕಠೋರ ಅಂದರೆ ತಾನು ಹೆಚ್ಚಿಗೆ ಉಂಡ್ಲಾರ ಸಾತ್ವಿಕವಾಗಿ. ಇವು ಆಧ್ಯಾತ್ಮಿಕ ಅಗತ್ಯವಾದ ಪೂರ್ವಭಾವಿ ಸಿದ್ಧತೆವೆಲ್ಲ, ಪ್ರಾಥಮಿಕ ಸಿದ್ಧತೆಗಳಿವೆಲ್ಲ. ಆದರೆ ಇವುಗಳನ್ನು ಉಚಿತವಾಗಿ ರೀತಿಯಲ್ಲಿ ಇವನು ಯೋಗ್ಯ ರೀತಿ ಬಳಸಿಕೊಳ್ಳದಿದ್ದರೆ ಆ ಸಾಮಗ್ರಿ ವ್ಯರ್ಥ, ಅವೆಲ್ಲ ಇದ್ದು ವ್ಯರ್ಥ. ನೋಡಿ, ಲೈಬ್ರರಿಯನ್ ಅನೇಕರ ಲೈಬ್ರರಿಯನ್ ಅದೇ ಯೋಗಿ ಶೆಟ್ಟರವಿನ ಲೈಬ್ರರಿ, ಜ್ಞಾನಿ ಅದು. ಇಂಥ ಪುಸ್ತಕ ಎಲ್ಲ ಓದ್ಕೊಳ್ಳೋದು, ಏನು ಓದೋದು ಅಂದರೆ ಪುಸ್ತಕ ಹುಳ ಹಂಗೆ. ಎಲ್ಲರೂ ಲೈಬ್ರರಿ ಜ್ಞಾನಿಗಳಾದರೆ ಇಲ್ಲ, ಯಾಕೆ ಅವ್ರು ಉಪಯೋಗ ಮಾಡಿಕೊಂಡ್ರು, ಲೈಬ್ರರಿ ಎಲ್ಲ ಉಪಯೋಗ ಮಾಡಿಕೊಂಡ್ರು, ಜ್ಞಾನಿಗಳ ಹತ್ರ ಹೋದರು, ಅಪ್ಪಕೊಂಡು ಸಿದ್ದೂರು ಸ್ವಾಮಿಗಳು ಹೋದರು, ಅದಾರಿಲ್ಲ ಇವರು ಮಹಾತ್ಮರು ಅದಾರ, ಜ್ಞಾನಿಗಳು ಹೋಗಿ ಅವ್ರು ಉಪಯೋಗ ಮಾಡ್ಕೋಬೇಕಲ್ಲ, ಇಲ್ಲ ಅದಕ್ಕೆ ನೋಡೋಂಗಿಲ್ಲ. ನೋಡಿ, ಮಠದಾಗ ಶಾಸ್ತ್ರ ನಡೀತದೆ, ಹೌದಾ, ಜಾತ್ರೆ ಶಾಸ್ತ್ರ ನಡೀತದೆ, ಶಾಸ್ತ್ರ ಪ್ರವಚನ ಎಷ್ಟು ಮಂದಿ ಬರ್ತಾರೆ, ಊಟಕ್ಕೆ ಎಷ್ಟು ಮಂದಿ ಬರ್ತಾರೆ, ಪ್ರವಚನಕ್ಕೆ ಎಷ್ಟು ವಿಚಾರ ಮಾಡಿರಿ ಅಂದರೆ ಇದನ್ನು ಬಳಸ್ಕೊಳ್ಳೋದು. ನಮ್ಮಲ್ಲೇ ಇದ್ದಂಥದ್ದು ಪುಕ್ಕಟ್ಟು ಸಿಗೋದಿದು, ಬೇರೆ ಕಡೆ ದುಡ್ಡು ಸಿಗೋದು. ಒಂದು ಬಾಲ್ವಾಡಿಗೆ ಹಚ್ಬೇಕಾದ್ರೆ ಬಾಲ್ವಾಡಿಗೆ ಎಷ್ಟು ಕಿಮ್ಮತ್ತು ಗೊತ್ತೈತಿ. ಇವತ್ತು ಬೆಂಗಳೂರು ಹೊಂಟಿದ್ದೆ ನಾನು, ಹೊಂಟಿದ್ದೆ, ಏನು ಭಾರಿ ಬಿಲ್ಡಿಂಗ್ ಅಂತ, ಬಾಲ್ವಾಡಿ ಯಾಕೆ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ₹1,00,000 ಡೊನೇಷನ್. ಹುಟ್ಟೋದಕ್ಕಿಂತ ಮುಂಚೆ ಅದು ಗಂಡು ಹುಡ್ಲಿವಣ್ಣ ಬರ್ತಾರ, ಕ್ಯೂ ಹಚ್ಚಾರಿ ಅದಕ್ಕೆ. ಇನ್ನೂ ಹುಡುಗ ಹುಟ್ಟಿರಂಗಿಲ್ಲ, ಮಕ್ಳು ಹುಟ್ಟಿರಂಗ ₹1,000 ಕೊಟ್ಟು ಡೊನೇಷನ್, ₹1,00,000 ಕೊಟ್ಟು ಡೊನೇಷನ್, ಮತ್ತು ₹1,00,000 ಫೀ. ಅದಕ್ಕೆ AC ಕಾರ್ನೇ ಕರ್ಕೊಂಬರ್ತಾರೆ, ಕಾರ್ನೇ ಕರ್ಕೊಂಡು ಹೋಗ್ತಾರೆ. ಇಷ್ಟ ಅಲ್ರಿ, ಅವ್ರ ಅವ್ವ ಅಪ್ಪನ ಇಂಟರ್ವ್ಯೂ ತೊಗೋತಾರೆ. ಅವ್ರು ಸಣ್ಣದಾರಲ್ಲ, ಅವ್ರಿಗೆಲ್ಲ ಹೇಳ್ಬೇಕಲ್ಲ, ಮನೆ ಹೋಮ್ವರ್ಕ್ ಕೊಟ್ಟರೆ ಅದನ್ನು ತಿದ್ದಬೇಕು ಇವರು. ಇಷ್ಟೆಲ್ಲ ಅವ್ರು ಮೊದಲು ತಯಾರು ಮಾಡಿ, ಇವ್ರೇನು ಮಾಡೋಂಗಿಲ್ಲ ನೋಡಿ, ಏನು ಮಾಡ್ತಾರೆ ಲೆಕ್ಕ. ಹಂಗೆ ಹೊರಗೆ ರೊಕ್ಕ ಎಷ್ಟು ಪುಕ್ಕಟ್ಟು ಶಾಸ್ತ್ರ ಹೇಳ್ತಾರೆ, ಯಾರು ಬರೋಂಗಿಲ್ಲ. ಹಂಗೆ ಅದು ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ ಅಂತ ಇದ್ದದನ್ನು ಸಲ್ಕೊಂಡಿದ್ರು ವೇದ ವಿಹಿತ ಮಾರು ತೊಡಗಿ ಇನ್ನೂ ಅದು ಶಂಕರಾಚಾರ್ಯ. ಸ್ವಾರ್ಥರಹಿತ ಶಾಸ್ತ್ರಸಮ್ಮತ ಕರ್ಮ, ಭಕ್ತಿ, ಜಪ, ತಪ, ಪೂಜೆ, ಪುನಸ್ಕಾರ ಇವುಗಳೇ ಅಂತಃಕರಣ. ಈ ಸುದ್ದಿ ಸಾಧನೆ ಏನಪ್ಪ, ಏನು ಮಾಡಬೇಕು, ಶಾಸ್ತ್ರಸಮ್ಮತ ಕರ್ಮ. ಅದಕ್ಕೆ ವೇದ ವಿಧ ಭಕ್ತಿ ಅನ್ನುವಂಥದ್ದು. ವೇದ ಏನು ಹೇಳ್ತಾ, ವೈದಿಕ ಧರ್ಮ ಪರಾಯಣತ ಅಂತ ಹೇಳಿದರು. ಅದಂದರೆ ವೇದ ಹೇಳಲ್ಲ, ಶಾಸ್ತ್ರ ಹೇಳಿದಾಗ ಕರ್ಮವನ್ನು ಮಾಡೋದು, ಆಮೇಲೆ ಭಕ್ತಿ ಮಾಡೋದು, ಜಪ ತಪಾದಿಗಳನ್ನು ಮಾಡೋದು, ಪೂಜಾನ ಮಾಡೋದು, ಇವು ಅಂತಃಕರಣ ಶುದ್ಧಿ ಮಾಡೋದು. ಅದಕ್ಕೆ ವೈದಿಕ ಧರ್ಮ ಪರತ ಅದು ವಿಶ್ಲೇಷಣೆ ಮಾಡೋದು. ಇದರಿಂದ ನಮ್ಮ ಆಂತರಿಕ ವ್ಯಕ್ತಿತ್ವ ಸಂಘಟನೆ ಆಗುತ್ತದೆ. ಮನಸ್ಸಿನ ಹೊಯ್ದಾಟ ಕಡಿಮೆಯಾಗಿ ಏಕಾಗ್ರ ಹುಟ್ಟಕ್ಕಿದೆ. ಏಕಾಗ್ರ ಆಗೋದಿಲ್ಲ, ಯಾಕಪ್ಪ, ಅದು ಹೋಗ್ತದೆ ನಮ್ಮ ಕಡೆ, ಅದಕ್ಕೆ ಹೇಳ್ತಾರೆ. ಇನ್ನು ವಿದ್ವತ್ತಂ, ಅಲ್ಲಿ ಏನು ಬೇಕಲ್ಲೇ ವಿದ್ವತ್ತಂ, ವ್ಯಕ್ತಿತ್ವದ ವಿಕಾಸ, ಮನಸ್ಸಿನ ಏಕಾಗ್ರತೆ ಮನುಷ್ಯ ಶಾಸ್ತ್ರ ಅಧ್ಯಯನಕ್ಕೆ ಅಧಿಕಾರಿಯಪ್ಪ, ಯೋಗ್ಯತೆ ಯಾರಿಗೆ ಬರ್ತದೆ. ವ್ಯಕ್ತಿತ್ವದ ವಿಕಾಸವನ್ನು ಮನಸ್ಸಿನ ಏಕಾಗ್ರ ಸಾಧಿಸಿದ ಮನುಷ್ಯ ಶಾಸ್ತ್ರ ಅಧ್ಯಯನಕ್ಕೆ ಅಧಿಕಾರಿ. ಉಳಿದವರ ಅಧಿಕಾರಿ ಅಲ್ಲ, ಕಡೆ ಸ್ವರ್ಗ. ಸ್ವಾಮಿ ರಾಮಸುಖದಾಸ್ ಮಹಾರಾಜರು ಅವ್ರ ಗುರುಗಳಿಗೆ ಕೇಳಿದ್ರಂತೆ, ಅಲ್ಲಿ ನೀವು ಕುಡೀರಿ ಹೇಳ್ತೇನೆ, ಅವ್ರು ಹೇಳಿದ್ರಂತ, ನಮ್ಮಂಥವ್ರನ್ನ ಕಿವಿ ಹಿಡಿದು ಹೊರಗೆ ಹಾಕ್ಬೇಕು ನೀವು, ನಮಗೆ ಯಾಕೆ ಹೇಳ್ತೀರಿ ನೀವು ಅಂತ ಅವ್ರು ಕೇಳಿದ್ರಂತೆ. ಅವರು ಉದಾಹರಣೆ ಕೊಟ್ಟರು, ನೋಡಪ್ಪ, ಮನ್ಯಾಗ ಹುಡುಗಿ ಭಾಳ ಸಾಲಿ ಕಲ್ತ, MA ಆಗಿ B.Ed ಆಗ, ಹೌದಾ, ಈಕೆ ಲಗ್ನ ಮಾಡ್ಕೋಬೇಕು ಅಂದ್ರೆ ಅವ್ವ ಅಪ್ಪ ಏನು ವಿಚಾರ ಮಾಡಿ, ಆ MA ಆಗಿ B.Ed ಆಗಿ ಮತ್ತೆ ಬೇರೆ ಸಿಗ್ಲಿಕ್ಕೆ ಏನು ಮಾಡ್ತಾರಪ್ಪ, ಇದನ್ನು ಕೊಡ್ತಾರೆ, ನೀ ಇದು ತೆಗಿ, ನಿಂದು ಕಲ್ತ ಸಿಗೋದಿಲ್ವ, ಇದ್ದಿದ್ರಾಗ ಹೊಂದಿಸ್ಕೊಂಡು ಮಾಡು ಅಂತಾರಿಲ್ಲೋ. ಹಂಗೆ ಆ ಲೆವೆಲಿನ ಮಂದ್ಯಾಗ ನಾವು ಹುಡುಗ ಕುಂತ್ರೆ ಯಾರು ಎದುರಿಗೆ ಬರ್ಕೊಂಡ್ರಂಗನೇ ಇಲ್ಲ. ಅದಕ್ಕೆ ಇದ್ದವ್ರು ಹೇಳಿ ಅದನ್ನು ಮಾಡ್ತಾ ಅದಕ್ಕೆ ನಾ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಕಾದಾಗ ಬಡಿ ಅಂತ ಶಾಸ್ತ್ರ, ಕಬ್ಬು ಯಾವಾಗ ಕಾಯ್ತಾನೆ ಅವಾಗ ಬಡಿ. ಅದಕ್ಕೆ ನಾ ಹೇಳ್ತೀನಿ, ಶಾಸ್ತ್ರಕ ಜ್ಞಾನಿಗಳು ಏನು ಮಾಡ್ತಾರಪ್ಪ, ಕಾದಾಗ ಬಡಿ ಅಂತ ಅದನ್ನು ಕಾಸು ಪ್ರಯತ್ನ ಅವರೇ ಮಾಡ್ತಾರೆ, ಕಾಸ್ತಾರ ಬಡಿತಾರೆ. ಕಾದೇ ತಿಲ್ಲೋ ನೋಡ್ಕೊಂಡು ಆಮೇಲೆ ಬಿಡೋಂಗಿಲ್ಲ, ಅವರು ತಾವೇ ಕಾಸ್ತಾರೆ, ತಾವೇ ಬಿಡ್ತಾರೆ. ಅದು ಕಾಸೋದಕ್ಕೆ ಏನು ಬೇಕು ಅದನ್ನು ಪೂರ್ವ. ಅದಕ್ಕೆ ನಮ್ಮ ಮಠದ ಹೇಳ್ತಾರೆ ಸಿದ್ಧಾರೂಢರು ಮೋಕ್ಷಾಪೇಕ್ಷೆಗೆ ತತ್ವ ಪದ ಉಪದೇಶ ಮಾಡಿ ಅದನ್ನು ಮಾಡೋ ಸಲುವಾಗಿ ಮೊದಲೇನು ಹೇಳಿದ್ರು, ಸೇವಾ ಮಾಡೋದು, ಮಲದೋಷ ನಿಮ, ಆಮೇಲೆ ನಾಮಸ್ಮರಣೆ, ಜಪ ಅರ್ಥಾತ್ ತಂಬೂರಿ ವ್ಯವಸ್ಥೆ, ಅದೇನು ಮಾಡ್ತದೆ, ಚಂಚಲತೆಯನ್ನು ಕಡಿಮೆ ಮಾಡ್ತದೆ. ಆಮೇಲೆ ಕೊನೆಗೆ ಶಾಸ್ತ್ರ ಯಾವಾಗ ಆಗ್ತದೆ, ಆ ಮೇಲಿದ್ದಂಥ ಆವರಣ. ಅದಕ್ಕೆ ಪ್ರಾರಂಭದೊಳಗೆ ಅಲ್ಲೇ ಮಲದೋಷ ಹೋತು,
ವಿಕ್ಷೇಪ ದೋಷವತ್ತು ಆವರಣ ದೋಷವನ್ನು ತೆಗಿತಾರೆ. ಹಂಗೆ ಮಹಾತ್ಮರು ಎಲ್ಲ ವ್ಯವಸ್ಥೆ ಮಾಡಿರ್ತಾರಪ್ಪ. ನಾವು ಆ ವ್ಯವಸ್ಥೆ ಬೇಡ, ಒಮ್ಮೆಲೆ ಅವನತಿ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅಂಥ ವ್ಯಕ್ತಿತ್ವ ವಿಕಾಸವನ್ನು ಮನಸ್ಸಿನ ಏಕಾಗ್ರತೆ ಮನುಷ್ಯ ಶಾಸ್ತ್ರ ಅಧ್ಯಯನಕ್ಕೆ ಅಧಿಕಾರ. ಸಾಧನೆ ಗುರಿಯನ್ನು ಸಾಧನಾ ಕ್ರಮವನ್ನು ಅರಿಯದವನು ಅದೇನು ಗೊತ್ತಿಲ್ಲವ ಬಹುಬೇಗ ಆಧ್ಯಾತ್ಮಿಕ ಆಸಕ್ತಿ ಕಳ್ತು. ಏನಪ್ಪ ಎಲ್ಲಿ ನಡೆಯೋ ಮಾರ ಏನು ಬ್ರಹ್ಮ ಸತ್ಯ ಅಂತ ಜಗನ್ಮಿತ ಯಾವ ಹೇಳೋಣ ಅಲ್ಲಿ ಹೂಭಾವ ಕಾಣಿಸ್ತೈತಿ. ಅದ ಏನಂತ ಅದ ಮಕ್ಕಳು ಅದ ಎಲ್ಲ ಐತಿ. ಮತ್ತು ಏನು ಅಲ್ಲ ಅಂತಾರೆ ಹೆಂಗಪ್ಪ ಇದು ಅದ್ರ ಅರ್ಥ ಅಂತ ತಿಳ್ಕ ಮಿಥ್ಯ ಇದ್ರೆ ಅರ್ಥ ತಿಳ್ಕೊಳ್ಳಿ. ಅದಕ್ಕೆ ಬ್ಯಾಡ ನಡಿಯಲ್ಲಿ ನಾವು ಬಂದುಬಿಟ್ಟು ಎಲ್ಲ ಬೇಡ. ಹಂಗೆ ಅದಕ್ಕೆ ಶಾಸ್ತ್ರಾಧೀನ ಅಗತ್ಯ ಇಲ್ಲಿ ಸೂಚನೆ ಎಷ್ಟು ಅಗತ್ಯದಪ್ಪ ಅದನ್ನು ಹೇಳ. ವೇದಾಂತ ಶಾಸ್ತ್ರವೆನಿಸಿದ ಉಪನಿಷತ್ತುಗಳು ಅತೀಂದ್ರಿಯವಾದ ವಿಷಯಗಳ ಸಾಧನ ಮಾರ್ಗವನ್ನು ಅದರ ಗುರಿಯನ್ನು ತರ್ಕಬದ್ಧ ವಿವರಿಸಿ ನಮಗೆ ಮನದಟ್ಟು ಆಕೆ ಯಾವಾಗ ವಿದ್ವತ್ತಂ ಅವಾಗ ಆಕೆ ಏನಾಕತಿ ಅತೀಂದ್ರಿಯ ವಿಷಯ. ಎಂಥ ವಿಷಯ ಇದು ಅತೀಂದ್ರಿಯ ಅಂದ್ರೇನು? ಇಂದ್ರಿಯ ನೋಡೋದು ಇದು ಕಣ್ಣಿಗೆ ವಿಷಯ, ಕೇಳೋದು ಅದಕ್ಕೆ ವಿಷಯ ಆಗ್ತದೆ, ಕಿವಿಗೆ ವಿಷಯ, ಸ್ಪರ್ಶ ಮಾಡೋದು ಚರ್ಮಕ್ಕೆ ವಿಷಯ. ಹೀಗೆ ಇಂದ್ರಿಯಗಳ ವೇದ್ಯ ಅಂತಂದ್ರೆ ಆ ವಿಷಯ. ಇದಕ್ಕೆ ಚಿಲುಕ್ತೇನಿದು ಆತ್ಮ ಇದು ಸಿಲುಕಂಗಿಲ್ಲ. ಅಂದ್ರೆ ಇದು ಕೈಯಿಂದ ಅಲ್ಲ, ಆಮೇಲೆ ಕಣ್ಣಿಂದ ಅಲ್ಲ, ಇದು ಜ್ಞಾನೇಂದ್ರಿಯ ಅಂತ. ಕಣ್ಣಿಂದ ಸಿಗೋ ಮಾತಲ್ಲ, ಕಿವಿಯಿಂದ ಕೇಳೋ ಮಾತಲ್ಲ. ಅದು ಈಗ ಅತೀಂದ್ರಿಯ ಅಂತ ಎಂಥದ್ದು ಬೇಕು, ಈ ಇಂದ್ರಿಯ ಅಲ್ಲ. ಅದಕ್ಕೇನು ಬೇಕಲ್ಲೇ ಬ್ರಹ್ಮಜ್ಞಾನ ಆಗ್ಬೇಕಾದ್ರೆ ವಿಶೇಷವಂತ ಕಾಣಬೇಕು. ಅದಕ್ಕೆ ಭಗವಂತ ಹೇಳಿದಾರೆ ದದಾಮಿ ಬುದ್ಧಿಯೋಗ ಅಂತ. ಆ ಬುದ್ಧಿಯೋಗ ಅಂದರೆ ಅದಕ್ಕೆ ಋತಂಬರ ಪ್ರಜ್ಞಾ ಅಂತ. ನಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಂತ ಹೋಗ್ಬೇಕು. ಅದಕ್ಕೆ ಅಂಥ ಜ್ಞಾನ ಆ ಋತಂಬರ ಪ್ರಜ್ಞೆ ಅದಕ್ಕೆ ಬೆಳೆಸ್ಕೊಂತ ಹೋಗ್ಬೇಕು. ಅವ ಹೌದಲ್ಲ ಅಂತ ಆ ಶಕ್ತಿ ಆ ಮನುಷ್ಯನಲ್ಲಿ. ಅದಕ್ಕೆ ಅತೀಂದ್ರಿಯ ಶಕ್ತಿ ಅಂತ. ಅತೀಂದ್ರಿಯ ಜ್ಞಾನ, ಅತೀಂದ್ರಿಯ ವಿಷಯಗಳಲ್ಲಿ ಸಾಧನ ಇದು. ಅತೀಂದ್ರಿಯ ವಿಷಯ ಯಾವುದು? ಆತ್ಮಜ್ಞಾನ. ಸಾಮಾನ್ಯ ಇಂದ್ರಿಯಕ್ಕೆ ಸಿಗುವುದಲ್ಲ, ಅತೀಂದ್ರಿಯ. ಇದರ ಗುರಿಯನ್ನು ತರ್ಕಬದ್ಧ ವಿವರಿಸಿ ಮನದಟ್ಟು ಮಾಡಿಕೊಡ್ತೈತಿ. ಯಾವುದು? ವಿದ್ವತ್ತಂ. ಆ ವಿದ್ವತ್ತನ್ನು ಇದು ಮಾಡಿಕೊಡ್ತದೆ. ಆ ನಿಸ್ವಾರ್ಥ ಕರ್ಮದಿಂದ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಸಾಧಕ ಏಕಾಗ್ರತೆಯಿಂದ ಶಾಸ್ತ್ರದಿಂದ ಮಾಡಿದರೆ ಆತ್ಮ ಅನಾತ್ಮಗಳ ವಿವೇಕ ಉದಿಸ್ತದೆ. ಅದರ ಅವನ ಸಾಧನೆ ಮುಂದುವರೆದಾಗ ಮುಂದೆ ಹೋಗ್ತಂದ್ರೆ ತನ್ನೊಳಗೆ ನೆಲೆಸಿರೋ ಅಂತರಾತ್ಮನೇ ಎಲ್ಲರ ಆತ್ಮ. ಇಲ್ಲೇನ ಆತ್ಮ ಅದ, ಅದು ಎಲ್ಲ ಕಡೆ ಅದಪ್ಪ ಅಂತ ಅರಿವು ನಿರ್ಮಾಣ ಆಗ್ತದೆ. ಕಾಲಕ್ರಮೇಣ ಪರಮಾತ್ಮ ಅನುಭವ ಅಂಥವನಿಗೆ ಆಗ್ತದೆ. ನೋಡಿದ್ರೆ ಆತ್ಮವಿಕಾಸದ ವಿವಿಧ ಹಂತಗಳನ್ನು ವಿವರಿಸ್ತಾ ಶಂಕರಾಚಾರ್ಯರು ಪಾಶ್ಚಾತ್ಯ ವಿಜ್ಞಾನ ಡಾರ್ವಿನ್ನ ವಿಕಾಸ ಅಪೂರ್ಣ ಸಿದ್ಧಾಂತ, ಅವರು ಪೂರ್ಣ ಸಿದ್ಧಾಂತ ಅಲ್ಲ, ಅಪೂರ್ಣ ಸಿದ್ಧಾಂತ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿ ಅದನ್ನು ಪೂರ್ಣಗೊಳಿಸುವಂಥ ಉಪಸಂಹಾರ. ಅದನ್ನು ಹ್ಯಾಂಗಪ್ಪ ಇದು ಅದೆಲ್ಲ ಅರ್ಧ ಅದಪ್ಪ, ಇದು ಪೂರ್ಣಗೊಳಿಸಲಾಗಬೇಕು. ಶ್ರೇಯೋಮಾರ್ಗದ ವಿವಿಧ ಮಟ್ಟಗಳ ಮಾನವ ವಿವೇಕಪೂರ್ವಕವಾಗಿ ಸಮ್ಯಕ್ ಬಾಳ್ವೆಯನ್ನು ನಡೆಸುತ್ತಾ ಮಾಡೋಂಗಿಲ್ಲ ಮಾಡ್ತಾನೆ. ಸಮ್ಯಕ್ ಬಾಳ್ವೆ ನಡೆಸುವ ಆತ್ಮೋದ್ಧಾರ ಸಾಧನೆ ವಿಜಯಾಗಿ ಅದರಾಗ ವಿಜಯ ನೋಡಿ ಕೊನೆಗೆ ಪರಮಾತ್ಮನಲ್ಲಿ ಐಕ್ಯವನ್ನು ಪಡಿತಾನೆ, ಏಕ ಆಗಿಬಿಡ್ತಾನೆ. ಅಂದರೆ ಪರಮಾತ್ಮನೇ ಆಗಿಬಿಡ್ತಾನೆ. ಇದೇ ಮುಕ್ತಿ, ಇದು ಪರಮ ಗುರಿ. ಇಲ್ಲಿ ಮಾನವನ ಅಪೂರ್ಣತೆಯೆಲ್ಲ ನಾಶವಾಯಿತು. ಅವಾಗ ಮೃತ್ಯು ಬಂಧನ ಪಾರ ಏನಲ್ವಾ? ಮೃತ್ಯು ಬಂಧನ ಎದಕ್ಕೈತಿ? ಶರೀರಕ್ಕೈತಿ. ತಾನು ಶರೀರ ಅಲ್ಲ ಅಂದಾಗ ಮೃತ್ಯು ಬಂಧನ ಪಾರಾಗತ್ತೆ. ನೋಡ ಈ ಶ್ಲೋಕದ ಕೊನೆಯ ಪಂಕ್ತಿ ನಿರಾಶೆ ಆಗ್ತಲ್ಲ, ನಿರಾಶೆ ಅಲ್ಲ. ಅಲ್ಪ 1000 100 ಜನ್ಮದ ಪುಣ್ಯ ಬೇಕು ಅಂದ್ರೆ ಹೆದರಿ ಬಿಡಬೇಡ್ರಿ. ಅದನ್ನ ಹೇಳ್ತಾರೆ ಆರ್ತ ಆದಲ್ಲ, ಅದು ಆಶಾದ ಕಳೆ ನೋಡಿ ಮಾಡೇ ತೀರ್ತೇನೆ. ಮಾನವ ಕುಲವನ್ನು ಎಚ್ಚರಗೊಳಿಸಿ ಚಟುವಟಿಕೆಗಳ ತೊಡಗಿಸಿ ಆಧ್ಯಾತ್ಮ ಮುನ್ನಡೆಗೆ ಚರಮ ಗುರಿಯ ಸಾಧನ, ಕೊನೆಯ ಗುರಿ ಚರಮದ ಕೊನೆ, ಆ ಗುರಿ ಕಡೆ ಆ ಕಡೆಗೆ ಅವ ಹೋಗಿ ಹೃದುಂಬಿಸಿ ಕಳಕಳೆಯ ಕರೆಪಾಯಿ. ಇದು ವೇದಾಂತ ದುಂದುಬೆ ಕಳೆ. ಅದನ್ನು ಆಲಿಸಿದ ಯಾರೊಬ್ಬರು ತಾನು ಪ್ರಗತಿಯ ಸಾಲಿನ ಹಿಂದುಳಿದ್ದೇನೆ ಸಂಕೋಚ ಮಾಡ್ಕೋಬೇಡ. ಅಯ್ಯೋ ನಾವು ಎಷ್ಟು ದೂರದೇನಪ್ಪ, ಯಾವಾಗ ನಮ್ಮಂಥವ್ರು ಯಾವಾಗ ಇದ್ದಪ್ಪ ಅಂತ ಸಂಕೋಚ ಮಾಡ್ಕೋಬೇಡಪ್ಪ. ತನ್ನ ಆಕರ್ಷಕರನ್ನು ಕೇಳಿ ಮೆಚ್ಚಿ ವಿಶ್ವಾಸ ಹತ್ತಿರ ಬರೋ ಸಾಧಕನ ವೇದಾಂತ ಶಾಸ್ತ್ರ ಸಾವಕಾಶ ಮ್ಯಾಲೆ ಬಂದನ ಬಾ, ನನ್ನ ಹತ್ರ ಬಾ, ಮತ್ತು ನಿನ್ನ ಮ್ಯಾಲೆ ಬೇಕಾದಿನ್ನ ಅಂತ ಶಾಸ್ತ್ರ ನೋಡಿ ಎಳೆ ಮುಂದೆ ತೊಗೊಂಡು ಹೋಗ್ತದಪ್ಪ. ದೊರಕಿರೋ ಈಗಿನ ಹೀಗೆ ನಮಗೆ ಸಾವಕಾಶ ಸಿಕ್ಕದ ಅವನು ಜಾಗರೂಕಗಳಿಂದ ಅದನ್ನು ನಾವು ಬಳಸ್ಕೊಂಡು. ಆದರೆ
ವೇದಾಂತ ಅವನಿಗೆ ಅಪೂರ್ವವಾದ ವಿಜಯ ಖಾತ್ರಿನ ಕೊಡ್ತು. ಮಾಡಿ ಇಷ್ಟು ಮಾಡ್ಕೊತ ನಡೆಯೋದು. ಮಾನವ ತನ್ನ ಸೋಮಾರಿತನವನ್ನು ಕಿತ್ತೊಗೆದು ಆಲಸ್ಯತನ ಇದು ಮುಖ್ಯ. ಆರಾಮ ಊಟ, ಬಟ್ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಮುಂದಿದೆ ಇಲ್ಲ ಇದಾದ ಹಾಗಾಗಿರ್ತದೆ. ಸೋಮಾರಿತನ ಕಿತ್ತೊಗೆದು ನಿರುತ್ಸಾಹ ನಿರ್ಮೂಲನೆ, ಉತ್ಸಾಹ ಜೋಡು ಮಾಡ್ತು. ವೇದಾಂತದ ಘೋಷಣೆ ಎಚ್ಚರಿಸ್ತಾನೆ ನಮಗೆ. ಅದು ವೇದಾಂತ ಡಿಂಡಿಮಹ ಅಂತ ನಾನು ಅದು ಮನುಷ್ಯ ತನ್ನ ತಾನೇ ಕನಿಕರಿಸಲು ಕ್ಲೈಬ್ಯನು ಅಯ್ಯೋ ನಾವು ಕೀಳಪ್ಪ ತೆಗಿ ಅದನ್ನು ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ಅನ್ನುವಂಥದ್ದನ್ನು ಹೇಳಿ ಗಂಡುಗಲಿಯಾಗಿ ನಿಂತು ಜೀವನ ಧೈರ್ಯದಿಂದ ಎದುರಿಸಿ ಅರ್ಥಪೂರ್ಣ ಬಾಳ್ವೆಯನ್ನು ನಡೆಸಲು ಅವನು ಪ್ರೇರೇಪ ಕೊಡ್ತದಪ್ಪ ಶಾಸ್ತ್ರ. ಅದು ಜ್ಞಾನದ ಮೂಲಕ ತನ್ನ ಪರಮ ಗುರಿಯನ್ನು ಈಗ ಇಲ್ಲೇ ಮುಟ್ಟಲು ಹುರಿದುಂಬಿಸು ಗಂಭೀರ ಕಹಳೆಕು. ಈಗ ಇಲ್ಲೇ ಅದಕ್ಕೆ ಸಮರ್ಥ ಯಾಚಿ ದೇಹಿ ಯಾಚಿ ಇಲ್ಲೇ ಈ ಜೀವನ ಸಾಕ್ತು ಹೋದ್ಮೇಲೆ ಆಗೋದು ಅಲ್ಲದ ಇಲ್ಲೇ ಅಂತಂದ್ರೆ ಜೀವನ್ಮುಕ್ತ ವಾಸ್ತು ಪಡೀಲಿಕ್ಕೆ ಸಾಧ್ಯ. ಅದು ಜೀವನ ಮುಕ್ತಿ ಅಂತಾರೆ. ಮುಕ್ತಿ ಅಂದ್ರೆ ಮುಕ್ತಿ. ಅನೇಕರ ಮಜಾ ಹೇಳ್ತಾರೆ ಜೀವನ್ ಮುಕ್ತಿ ಇದೆ, ಮುಕ್ತಿ ಅಂದ್ರೆ ಮುಗಿತಪ್ಪ ಮತ್ತೆ ಯಾಕಂದ್ರೆ ಅದಕ್ಕೆ ಜೀವ ಇರೋ ತನಕ ಜೀವನ ಮುಕ್ತಿ ಶಬ್ದ ಪ್ರಯೋಗ ಅಂತ ಸಾರು ಮಾಡ್ತದೆ ಅಂತೇಳಿ ಇನ್ನು ಮುಂದೆ ದೈವಾನುಗ್ರಹ ಹೆಂಗಪ್ಪ, ದೈವಾನುಗ್ರಹಮೇವ ತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅನ್ನೋ ಮಾತು ಹೇಳ್ತಾರೆ. ಆ ವಿಷಯವನ್ನು ಮತ್ತು ನಾಳೆ